ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ಯಾರಿದ್ದಾರೆ ನಮ್ ಜೊತೆ ತಮ್ಮೆಲ್ಲರಿಗೂ ತಿಳಿದಿದೆ ಅಲ್ವಾ? ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ನಿನ್ನೆ ಬಹಳ ಒಂದು ವಿಶೇಷವಾದ ವಿಷಯದ ಕುರಿತು ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ಲರಿಗೂ. ಪಿಲ್ಲಿ ಶೂನ್ಯದ ಕುರಿತು, ಅಂದ್ರೆ ಮನೆಯಲ್ಲಿ ಏನಾದ್ರೂ ಪ್ರಯೋಗ ಆಗಿದ್ರೆ ಮಾಟ ಮಂತ್ರದ ಕುರಿತು ಹೇಳ್ತಾ ಇದ್ರಿ. ಅದರ ಸೂಕ್ಷ್ಮತೆಗಳು ಹೇಗೆ ನಮಗೆ ಕಾಣಿಸ್ಕೊಳ್ಬಹುದು, ನಾವ್ ಹೇಗೆ ಎಚ್ಚೆತ್ಕೊಳ್ಬಹುದು, ಇವತ್ತು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಖಂಡಿತ. ಅತಿ ಮುಖ್ಯವಾಗಿ ನೋಡಿ, ನಿಮ್ಮ ಮೇಲೇನೆ ಪ್ರಯೋಗ ಮಾಡಬೇಕು ಅಂತ ಯಾರಿಗೂ ಇರೋದಿಲ್ಲ. ಕೆಲವರು ತಮಗೋಸ್ಕರ ನಾವು ಹೇಗೆ ನಿತ್ಯ ಪೂಜೆಗಳನ್ನು ಮಾಡ್ಕೋತೇವೋ, ನಿತ್ಯ ಕರ್ಮಗಳನ್ನು ಮಾಡ್ಕೋತೇವೋ, ನಿತ್ಯ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ಕೋತೇವೋ, ಅದೇ ರೀತಿ ತಮ್ಮ ಒಂದು ಸಾಧನೆಗೋಸ್ಕರ ಇರಬಹುದು, ಇಲ್ಲ ಸ್ವಾರ್ಥ ಸಾಧನೆಗೋಸ್ಕರ ಇರಬಹುದು, ಕೆಲವೊಂದು ಪ್ರಯೋಗಗಳನ್ನು ಮಾಡ್ತಿರ್ತಾರೆ. ಅದನ್ನು ತಗೊಂಡೋಗಿ ಎಲ್ಲೋ ರಸ್ತೆನಲ್ಲೋ, 3 ದಾರಿ ರಸ್ತೆನಲ್ಲೋ, 5 ದಾರಿ ರಸ್ತೆನಲ್ಲೋ ಹಾಕಿರ್ತಕ್ಕಂಥದ್ದು ಇರುತ್ತೆ. ಅದು ನೋಡಿ, ಇದು ಯಾವ ರೀತಿ ಅಂದರೆ, ಮನೆಯಲ್ಲಿ 10 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ. ಎಲ್ರಿಗೂ ಆಗೋದಿಲ್ಲ. ಎಲ್ಲರೂ ಅಮ್ಮನ ಮಕ್ಕಳೇ, 10 ಜನ ಅಮ್ಮನ ಮಕ್ಕಳೇ, ಇಲ್ಲ ನೀವು 4 ಜನ ಅಮ್ಮನ ಮಕ್ಕಳು. 4 ಜನನ ನೋಡಿ ಊಟ ಮಾಡೋವಾಗ ಎಲ್ಲರೂ 2 ಚಪಾತಿನ ತಿನ್ನಲ್ಲ. ಕೆಲವರು ನನ್ನಂತವನಾದರೆ ದಾಂಡಿಗ ಸರಿಯಾಗಿ 10 ಚಪಾತಿ ತಿಂತಾನೆ. ನನ್ನ ತಮ್ಮ ಆದರೆ 2, ನಮ್ಮ ಅಣ್ಣ ಆದರೆ ಅವನೊಂದು 3 ತಿನ್ನಬಲ್ಲ, ನನ್ನ ಅಕ್ಕ ಆದರೆ 1.5 ತಿಂದರೆ ಜಾಸ್ತಿ, ನನ್ನ ತಂಗಿ ಒಂದು 3 ತಿನ್ಬೋದು. ಆ ತಾಯಿ ಜೀವ, ಹೌದಲ್ವಾ? ಸೊ ಐ ಆಮ್ ದಿ ಗ್ರೇಟರ್ ಸ್ಟ್ರಾಂಗ್, 10 ಚಪಾತಿ ತಿಂತಿದ್ದೀನಿ ಅಂತ. ಸೊ ವೀಕ್ ಇದರಲ್ಲಿ ಯಾರಿದ್ದಾರೆ? ನನ್ನ ತಮ್ಮ 1.5-2 ಚಪಾತಿ. ಸೊ ಇಂಪ್ಯಾಕ್ಟ್ ವಿಲ್ ಬಿ ಮೋರ್ ಆನ್ ಹಿಮ್ ಅನ್ನೋ ಥರ. ಎಲ್ಲಿ ದುರ್ಬಲ ವ್ಯಕ್ತಿತ್ವ ಇರುತ್ತೋ, ಅದು ದೈಹಿಕವಾಗಿಯೋ ಮಾನಸಿಕವಾಗಿಯೋ ಸುಪ್ತ ಮನಸ್ಸಿನಲ್ಲಿ ಏನಾದರೂ ಒಂದಿತ್ತು ಅಂದರೆ ಕೆಲವ್ರಿಗೆ ಅದ್ರ ಪ್ರಭಾವ ಬೀರ್ತಕ್ಕಂಥದ್ದು ಜಾಸ್ತಿ. ಇನ್ನೊಂದು ನೋಡಿ, ಇದರಲ್ಲಿ ನಾವು ವೈಜ್ಞಾನಿಕವಾಗಿಯೂ ಯೋಚನೆ ಮಾಡಬೇಕಾಗುತ್ತೆ. ಏನೋ ಮಾಡಿಬಿಟ್ರಪ್ಪ, ಏನೋ ಆಗ್ಬಿಡ್ತು ಅನ್ನೋದಕ್ಕಿಂತ ಸೂಕ್ಷ್ಮವಾಗಿ ಗಮನಿಸಿ. ಈ ದೆವ್ವ ಬರೋದು, ದೇವರು ಬರೋದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೇನೆ, ಹೌದ್ರಾ? ಹಾಗೆ ಹೋಗ್ಬಿಟ್ಟು ಹುಚ್ಚ ಆಸ್ಪತ್ರೆಗಳಿಗೆ ಹೋಗಿ, ಅಲ್ಲಿ ಹುಚ್ಚಿಡ್ದಿರೋದು ಎಷ್ಟು ಜನಕ್ಕೆ ಜಾಸ್ತಿ, ಹೆಣ್ಣಿಗ ಗಂಡಿಗ ಅಂತ ನೋಡಿ. ತಮಾಷೆ ನೋಡಿ, ಗಂಡಸರಿಗೆ ಜಾಸ್ತಿ. ಈ ವೈಜ್ಞಾನಿಕ ಕಾರಣವನ್ನು ತಗೊಂಡು ನೋಡಿ. ಹೆಣ್ಮಕ್ಳಿಗೆ ಏನು ಗೊತ್ತಾ? ಐಡೆಂಟಿಟಿ ಕ್ರೈಸಿಸ್ ಅನ್ನೋದು ನಾನು ನಿನ್ನೆ ಹೇಳ್ತಿದ್ದೆ. ಅರೌಂಡ್ ಒಂದು 20-21 ನಡುವೆ, 30-32 ನಡುವೆ, 40-42 ನಡುವೆ ಅದೊಂದು ಚಾಲೆಂಜಿಂಗ್ ಲೈಫ್ ಸೈಕಲ್. ಆ 20-22ರಲ್ಲಿ ನನ್ನ ಮದುವೆ ಆಗೋದಾ, ಓದೋದಾ, ಪಾಪ ಅವ್ರಿಗೆ ತನ್ನ ಸ್ವಂತ ಬುದ್ಧಿ ಅಂತ ಬಂದು ಒಂದು 3-4 ವರ್ಷ ಆಗಿರುತ್ತೆ ಅಷ್ಟೇ. ಅವರಲ್ಲಿ ನಾವು ಭ್ರಮೆ ತುಂಬಿಸ್ಬಿಡ್ತೇವೆ. 18 ಆಯ್ತು ನೀನು ಮದುವೆ ಆಗ್ಬೇಕು, 18 ಆಯ್ತು ನೀನು ಮದುವೆ ಆಗ್ಬೇಕು, 18 ಆಯ್ತು ಮದುವೆ 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 ಮದುವೆ, ಅದ್ಬಿಟ್ಟು ಇನ್ನೇನು ತುಂಬಿಸಿರೋದಿಲ್ಲ ಹೆಣ್ಮಕ್ಳಿಗೆ. ಪಾಪ ಅದನ್ನ ಅವ್ರ ತಾಯಂದ್ರಿಗೂ ಅಷ್ಟು ಯಾರೋ ಬರ್ತಾರೆ, ಏನ್ಮಾ ಮಗಳಿಗೆ ಎಷ್ಟು 19? ಅಯ್ಯೋ ಗೊಬ್ಬರ ಬೆಳೆದಂಗೆ ಬೆಳೆದು ಬಿಡ್ತಾರೆ, ಕಸದ ಗುಂಡಿ ಥರ. ಬೇಗ ಮದುವೆ ಮಾಡ್ಬೇಕಮ್ಮ, ಎಲ್ಲಾದ್ರೂ ನೋಡ್ತಿದ್ದೀರೋ? ಇಟ್ ಸ್ಟಾರ್ಟ್ಸ್ ಫ್ರಿಕ್ಕಿಂಗ್. ಅದು ಎಲ್ಲೋ ಆ ತಾಯಿನಲ್ಲಿ ವೈಬ್ರೇಷನ್ ಕಾಣಿಸೋದು ಮಗು ಮೇಲೆ ಪ್ರಭಾವ ಬೀರ್ಲಿಕ್ಕಾಗುತ್ತೆ. ಸೊ ಆಕೆಗೇನೂ ಗೊತ್ತಿಲ್ಲ, ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಸ್ಥಿತಿ ಇನ್ನೂ ಸೃಷ್ಟಿನೇ ಆಗಿಲ್ಲ. 2-3 ವರ್ಷ ಆಗಿದೆ ಅಷ್ಟೇ. 16-17ಕ್ಕೆ 10th ಮುಗ್ದಿದೆ, ಕಾಲೇಜ್ PUC ಮುಗ್ದಿದೆ, ಡಿಗ್ರಿ ಓದ್ತಿದ್ದಾರೆ. ದೇ ಜಸ್ಟ್ ಎಂಜಾಯಿಂಗ್. ಅವ್ರಿಗೆ ಬೇಕಾದ ಒಂದು ವಸ್ತ್ರ ಆಗ್ತಿದೆ, ಮಗು ಬೇಕಾದ ಊಟ ತಿಂತಿದೆ, ಎಲ್ಲೋ ಕದ್ದು ಮುಚ್ಚಿ ಅಮ್ಮನ ಜೊತೆನೋ ಅಣ್ಣನ ಜೊತೆನೋ ಸ್ನೇಹಿತರ ಜೊತೆನೋ ಹೋಗಿ ಒಂದು ಪಾನಿಪುರಿ ತಿಂತಿದ್ದಾರೆ, ಒಂದು ಮೂವಿಗೆ ಹೋಗಿ ಬರ್ತಿದ್ದಾರೆ, ಒಂದು ಶಾಪಿಂಗ್ ಹೋಗಿ ಬರ್ತಿದ್ದಾರೆ. ದೇ ಡೋಂಟ್ ನೋ ಎನಿಥಿಂಗ್. ಎಲ್ಲೋ ಒಂದು ಭಾವನಾ ಲೋಕ, ಒಂದು ಪ್ರೀತಿ ಲೋಕ, ಸಮ್ ವೈಬ್ರೇಷನ್. ಆ ದಿಢೀರ್ ಅಂತ ಆ ವೈಬ್ರೇಷನ್ಗೆ ಯು ಕಮ್ಸ್ ಅಂಡರ್ ರಾಹು ಥರ ಗಾಜು. ಆ ಗಾಜನ್ನು ಎಷ್ಟೊತ್ತವರೆಗೂ ಕೇರ್ಫುಲ್ ಆಗಿ ಇಟ್ಕೊಂಡಿರ್ತಾರೆ. ಮಿಸ್ ಆಯ್ತು, ಅರೆ ಗಾಜು ಹೊಡಿಯೋದಿರ್ಲಿ, ನಾವು ಹೊಡೆದೋಗ್ಬಿಟ್ಟಿರ್ತೀವಿ ಅದನ್ನ ಇಟ್ಕೊಂಡಿರೋ ಅಷ್ಟು ಹೊತ್ತು. ಸೊ ಆ ಹೆಣ್ಣುಮಕ್ಳ ಮನಸ್ಥಿತಿ ಹಾಗೇ ಇರುತ್ತೆ. ಆ ಸ್ಟೇಜಲ್ಲೇ ವೈಬ್ರೇಷನ್ಸ್ ಆಗೋದು ಜಾಸ್ತಿ. ಸೊ ಅಂಥ ಸಂದರ್ಭದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಈ ಥರದ್ದು ನಡೆದಾಗ ಆ ಮಾನಸಿಕವಾಗಿಯೂ ಅವರು ಅರ್ಧ ತಟಸ್ಥರಾಗಿರ್ತಾರೆ,
ಗೊತ್ತಿರೋದಿಲ್ಲ. ನೋಡಿ, ಒಂದು ಗಂಡಿಗೆ ಮದುವೆ ಮಾಡ್ಬೇಕಾದ್ರೆ ಎಷ್ಟನೇ ವಯಸ್ಸಿಗೆ ಮಾಡ್ತೀವಿ? ಈಗಿನ ತತ್ಕಾಲಕ್ಕೆ 27, 28 ಅಂತ ತಗೋತೇವೆ. ಮೊದಲೆಲ್ಲ 20, 21, ಅದಕ್ಕೂ ಹಿಂದೆ 16, 18ಕ್ಕೆ ಮಾಡ್ತಿದ್ರು. ಸೊ ಜನರೇಷನ್ ಇಸ್ ಚೇಂಜಿಂಗ್. ಅವ್ನಿಗೆ 28, 31 ಇನ್ನೂ ಸೆಟ್ಲ್ ಆಗ್ಲಿಲ್ಲ ಅಂತಾನೆ. ಅದೇ ಹೆಣ್ಮಗುಗ್ ಮಾತ್ರ 21 ಅಂದ್ರೆ ತಲೆ ಮೇಲೆ ದೊಡ್ಡ ಹೊರೆ ಅನ್ಕೋತೀರಾ. ಗುರುಗಳೇ 22, ಅಯ್ಯೋ 23, 24ರ ಮೇಲೆ ಮನೇಲಿ ಮನಶಾಂತಿ ಇರೋಲ್ಲ. 101% ಅಲ್ಲಿ ಕೊಲಾಪ್ಸಸ್ ಆಗುತ್ತೆ. ಇನ್ನು 30, 31 ಮದುವೆ ಮಾಡಿಬಿಟ್ಟಿದ್ರೆ 20, 21ಕ್ಕೆಲ್ಲ 10 ವರ್ಷದ ಮಗು ಇದೆ. ಯಜಮಾನ ಪಾಡ್ಗೆ ಯಜಮಾನ ಹೋಗ್ತಾನೆ. ಆ 8, 10 ವರ್ಷದ ಮಗು ಶಾಲೆಗೆ ಹೋಗ್ತಿರುತ್ತೆ ಒಬ್ಳೆ ಒಂಟಿಯಾಗಿ. ಗಂಡನಿಗೋ ದುಡಿ 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 ಮಗುಗ್ ಸೇಫ್ ನೋಡ್ಬೇಕು, ಅವ್ನಿಗೆ ಇನ್ಕಮ್ ಮಾಡಿಡ್ಬೇಕು, ಹೆಂಡತಿಗೆ ಇದ್ ನೋಡ್ಬೇಕು, ಹೊರಗಡೆ ತನ್ನ ತುಮಲನ ಸ್ನೇಹಿತರ ಹತ್ರನೋ, ಗುಂಡಲ್ಲೋ, ಬೇರೆ ಇನ್ನೆಲ್ಲೋ ಸುತ್ತಾಟದಲ್ಲೋ, ಬೇರೆ ತನ್ನ ಆಕ್ಟಿವಿಟೀಸ್ ಅಲ್ಲೋ, ಆಟದಲ್ಲೋ ಏನೋ ಒಂದು ಕಳ್ಕೊಬಿಡ್ತಾನೆ. ಬಟ್ ಬೇರೆ ಆ ಹೆಣ್ಮಗುಗೆ ಅತ್ತೆ ನೋಡ್ಬೇಕು, ಮಾವನ್ ನೋಡ್ಬೇಕು, ಬರೋ ನೆಂಟರು ನೋಡ್ಬೇಕು, ನಾದ್ನೀನ್ ನೋಡ್ಬೇಕು, ತನ್ನ ತಾಯಿ ತಂದೆ ನೋಡ್ಬೇಕು, ಮಗುನ್ ನೋಡ್ಬೇಕು. ಎಡಬಿಡದ ಕಾರ್ಯಕ್ರಮಗಳು 30, 32ನಲ್ಲಿ ಎಲ್ಲೋ ಒಂಟಿ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಆಗ್ಲೂ ಇಂಥದ್ದೇ ಪರಿಸ್ಥಿತಿ ಆಗ್ತಕ್ಕಂಥದ್ದು. ನೋಡಿ, ನಾವು ಅವ್ರಿಗೆ ಎಂತ ಒಂದು ಸ್ಥಿತಿಯನ್ನ ತಲುಪಿಸಿದ್ದೇವೆ, ಎಂಥ ಸ್ಥಿತಿಯನ್ನು ಸೃಷ್ಟಿ ಮಾಡಿಟ್ಟಿದ್ದೇವೆ, ಅವ್ರಲ್ಲಿ ಕಾನ್ಫಿಡೆನ್ಸ್ ತುಂಬಿಸ್ತಿದ್ದೇವಾ ಅನ್ನತಕ್ಕಂಥದ್ದು. ಇವುಗಳೆಲ್ಲ ಪಿಲ್ಲಿ ಶೂನ್ಯಕ್ಕೆ ಇನ್ನೊಂದು ಕಾರಣಗಳು, ಅದನ್ನ ಆಮೇಲೆ ಹೇಳ್ತೇನೆ. ವೈಜ್ಞಾನಿಕ ಕಾರಣಗಳನ್ನ ತಿಳ್ಕೊಬಿಟ್ರೆ, ಯಾಕಂದ್ರೆ ಇವತ್ತಿನ ಜನರೇಷನ್ ಕೇಳೋದೇ, ಗುರುಗಳೇ ವಿ ನೀಡ್ ಆನ್ಸರ್ಸ್ ಇನ್ ಸೈಂಟಿಫಿಕ್ ಮೆಥಡ್. ಖಂಡಿತ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ. ತುಂಬಾ ಓದ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಎಲ್ಲಿ ನಿಮ್ಗೆ ಆ ವೈಬ್ರೇಷನ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ. ಆ ಸಮಯಕ್ಕೆ ಎಲ್ಲಾದ್ರೂ ನೀವೊಂದು ಕಂಟ್ರೋಲ್ ಮಾಡ್ಕೋಬಿಟ್ರೆ, ಏನಾದ್ರೂ ಬೇರೆ ಏನಾದ್ರು ನೋಡಿ, ನಾವೊಂದು ಜಗಳ ಆಡ್ತಿರ್ಬೇಕಾದ್ರೆ ಹಿರಿಯರು ಏನ್ ಮಾಡ್ತಾರೆ ನೋಡಿ, ತಟ್ಟಂತ ಬಾಯಿ ಮುಚ್ಚಿಸ್ತಾರೆ. ಒಬ್ಬನ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತಾರೆ, ನಡಿ ಆ ಕಡೆ ಅಂತ, ನಡಿ ಒಳಗಡೆ ಹೋಗ್ರೋ ಅಲ್ಲಿ ಯಾಕೆ ನಿಂತ್ಕೋಬೇಡಿ. 4 ಜನ ಸೇರಿದ್ರೆ ಸಾಕು ಜಗಳ. ಯಾರನ್ನಾದ್ರೂ ಬಿಡಿಸಿ ಕರ್ಕೊಂಡೋಗೋ, ಆಮೇಲೆ ಮಾತಾಡೋಣ, ಕರ್ಕೊಂಡೋಗೋ ಫಸ್ಟ್ ಅಂತ ದೇ ಟ್ರೈ ಟು ಪುಟ್ ಅ ಬ್ರೇಕ್. ಸೊ ಅದೇ ರೀತಿ ಈ ಒಂದು 20, 21ರ ಪ್ರಭಾವದಲ್ಲಿ ಯಾರಿಗಾದ್ರೂ ಡಿಫ್ರೆನ್ಸಸ್ ಆಗಿದ್ರೆ, ಈ 30, 31 ದೆನ್ 40, 42 ಮಕ್ಕಳು 20ಕ್ಕೆ ಬಂದಿದ್ದಾರೆ, ಅವ್ರಿಗೆ ಮದುವೆ ಮಾಡಬೇಕು, ಕುಟುಂಬ ಸೆಟಲ್ ಮಾಡಬೇಕು, ಅವರಿಗೆ ಕಾಲೇಜ್ ಮೆಟ್ಲು, ಹೆಣ್ಮಗು ಆಗಿದ್ರೆ ಅವಳಿಗೆ ಮದುವೆ ಮಾಡಬೇಕು. ಆ ಮದುವೆ ಅನ್ನೋದೇ 40, 42ರಲ್ಲಿ ಒಂದು ತುಮಲ ಶುರು ಆಗುತ್ತೆ ಆ ತಾಯಂದ್ರಿಗೆ, ಹೆಣ್ಮಕ್ಳಿಗೆ. ನೋಡಿ, ಆಗ್ಲೇ ಅವ್ರಿಗೆ ದೆವ್ವ ಹಿಡ್ಕೊಳ್ಳೋದು, ದೇವ್ರು ಬರೋದು. ಗಮನಿಸಿ ನೋಡಿ ಎಷ್ಟು ಸೂಕ್ಷ್ಮ ಅಂತ. ಅದರಲ್ಲೂ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ದೆವ್ವ ಹಿಡ್ಕೊಳ್ಳಲ್ಲ, ದೇವ್ರು ಬರೋದಿಲ್ಲ. ಮದುವೆ ಹತ್ರಕ್ಕೆ ಬಂದಾಗ 21, 22 ಆಗ್ಲೂ ಬಂದಿರೋಲ್ಲ, ಮದುವೆ ಆಗಿದ ಮೇಲೆ ದೆವ್ವಗಳು ಜಾಸ್ತಿ ಹಿಡ್ಕೊಳ್ಳುತ್ತೆ, ಇಲ್ಲ ದೇವ್ರ ಮೈ ಮೇಲೆ ಬರ್ತಕ್ಕಂಥದ್ದು ಆಗುತ್ತೆ. ಐಡೆಂಟಿಟಿ ಕ್ರೈಸಿಸ್. ಆ ಗಂಡ ಹೋಗಿದ್ದಾನೆ, ನೋಡೋರಿಲ್ಲ, ಹೇಳೋರಿಲ್ಲ, ತಂದು ಹೇಗೋ ಹೇಳ್ಕೋಬೇಕು. ಎಲ್ಲೋ ಸುತ್ತಮುತ್ತಲು ಯಾರೋ ಒಬ್ರು ದೇವಸ್ಥಾನದಲ್ಲಿ ಪೂಜೆ, ಅಲ್ಲಿ ಯಾರೋ ಏನೋ ಒಂದು ವೈಬ್ರೇಷನ್ ಮಾಡ್ತಿದ್ದಾರೆ. ಅದನ್ನ ನೋಡಿ ಅದನ್ನ ಒಂದು ತಮ್ಮ ಸುಪ್ತ ಮನಸ್ಸಿಗೆ ಹಾಕೋಬಿಡ್ತಾರೆ. ಇಲ್ಲದ ಮಾಟ ದೇವರು ಅಂತ ಓಡ್ತಕ್ಕಂಥದ್ದು ಇರುತ್ತೆ. 101%. 100ರಲ್ಲಿ 90 ಜನ ಇಂಥ ಒಂದು ಪ್ರಭಾವಕ್ಕೊಳಗಾಗ್ತಕ್ಕಂಥದ್ದು ಜಾಸ್ತಿ. ಗಂಡ ಎಲ್ಲೋ ಕುಡಿದೋ ಬಡದೋ ಏನೋ ಹಾಳು ಮಾಡ್ಕೊಂಡಿದ್ರು ಕೂಡ, ಜವಾಬ್ದಾರಿ ತೆಗೆದುಕೊಳ್ದಿದ್ರು ಕೂಡ ಎಷ್ಟು ಹೊರೆ ತಗೋಬಲ್ದು ಆ ತಾಯಿ ಜೀವ. 18, 19ಕ್ಕೆ ಮದುವೆ ಮಾಡಿಬಿಟ್ಟಿದ್ದೀರಾ, ಏನೂ ಗೊತ್ತಿಲ್ಲ. ಸೊ ಮಗು ಬೆಳೆದಿದೆ, ಆ ಮಗು ಮುಂದ್ಗಡೆ ಅಳೋ ಹಾಗಿಲ್ಲ. ದೊಡ್ಡವ್ರನಪ್ಪ ನೀವು, ಏನ್ 30, 32 ಆಗಿದೆ, ಕತ್ತೆ ವಯಸ್ಸಾಗಿದೆ, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಅನ್ನುತ್ತೆ ಸಿಸ್ಟಮ್. ಪ್ರಕೃತಿ ಸುತ್ತಮುತ್ತಲು ಕೇಳ್ತಾರೆ, ಹೇಳೋ ಹಾಗಿಲ್ಲ. ಇಟ್ ಸ್ಟಾರ್ಟ್ಸ್. ಅಳ್ಬೇಕು, ಕುಣಿಬೇಕು. ಸೊ ಈ ರೀತಿ ದೆವ್ವ ಬಂದಾಗ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಸುಪ್ತ ಮನಸ್ಸಿಗೆ ಅವ್ರಿಗೆ ಏನ್ ಮಾಡ್ತಿದೀವಿ ಅಂತ ಪ್ರಜ್ಞೆ ಇರುತ್ತೆ, ಆದ್ರೆ ಆ ಪ್ರಜ್ಞೆನ ಮೀರಿ ತಾವೇನೋ ಮಾಡ್ಬೇಕು ಅಂತನೂ ಅನ್ಸುತ್ತೆ. ಆಗೊಂದು ಬ್ರೇಕ್ ಬೇಕು. ಹಾಗೆ 40ರ ಸಮಯದಲ್ಲೂ ಕೂಡ ಹಾಗೂ ಕೂಡ ಒಂದು ಎಡವಟ್ಟಾಗುತ್ತೆ. ಅದೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಆನಂದ್ ಬಾಬು ಅಂತ ಹೇಳಿ. ಸಾರಿ, ಇನ್ನೊಂದ್ಸರಿ ಹೇಳಿ. ಆನಂದ್ ಅಂತ ಹೇಳಿ. ಆಹಾ, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಂಪಿಯಿಂದ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಇವ್ರೆ? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ನಾವು. ಹೌದಾ, ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 2/10/83. 83. ಸಮಯ 10 ಗಂಟೆ 10 ನಿಮಿಷದಲ್ಲಿ. ಬೆಳಗಿನ 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ. 3. ಗುರುಜಿ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಗುರುಜಿ. ನಮಸ್ತೆ. ನೀವು ಮಾತಾಡ್ತಿರೋದು ತುಂಬಾ ಡಿಸ್ಟ್ರಾಕ್ಷನ್ ಆಗ್ತಿದೆ. 10:20 ಬೆಳಿಗ್ಗೆಯ ಸಂಜೆಯ? ನೈಟ್ ಹುಟ್ಟಿರ್ತಕ್ಕಂಥದ್ದು. ಸರಿ. 2/10/1983 ಹೌದಲ್ವಾ?
ಗುರುಜಿ. ಹೌದು ಗುರುಜಿ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ಆನಂದ್ ಬಾಬು ಅಂತ ಹೇಳಿ. ಆನಂದ್ ಬಾಬು, ರೈಟ್. ಲಗ್ನಕ್ಕೆ ರಾಹು ಪ್ರಭಾವ, ಅದು ಕುಜನ ನಕ್ಷತ್ರದಲ್ಲಿ. ಆ ಕುಜ ಕೇಂದ್ರಾಧಿಪತಿ ದೋಷವಾಗಿ ಸುಖಭಾವಕ್ಕೆ ಕೊಳ್ಳಿ ಇಟ್ಟು ಕುಳಿತಿದ್ದಾನೆ. ಸುಖವನ್ನು ನೋಡಲಾಗುತ್ತಿಲ್ಲ. ಅದು ದಾಂಪತ್ಯ ವಿಚಾರ ಇರಬಹುದು, ಇಲ್ಲ ವೃತ್ತಿ ವಿಚಾರ ಇರಬಹುದು, ಕುಟುಂಬ ವಿಚಾರ ಇರಬಹುದು, ಭೂಮಿ ವಿಚಾರ ಇರಬಹುದು, ಆರೋಗ್ಯ ವಿಚಾರ ಇರಬಹುದು. ಇವುಗಳಲ್ಲಿ ಏರುಪೇರೆ, ಒದ್ದಾಟವೇ, ಹೋರಾಟವೇ ಒಂದು ರೀತಿ. ಅದರಲ್ಲೂ ಗುರು ಕೇತು ಬೇರೆ ಸೇರಿರ್ತಕ್ಕಂಥದ್ದು. ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದು ನಿಂತಾಗ ಕನ್ಫರ್ಮ್ ಈ ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ಕೊಡೋದು ತಗೊಳ್ಳೋದು, ಆ ಒಂದು ಮದುವೆ ವಿಚಾರ, ದಾಂಪತ್ಯ ವಿಚಾರ, ಅಲ್ಲಿ ಯಾಕೋ ಒಂದು ಅಪಶ್ರುತಿ ಬಾರಿಸ್ಲೇಬೇಕು. ಇಟ್ಸ್ ಅ ರೋಲ್. ಉಪ್ಪು ಬಂದು ಸೇರ್ಕೊಂತು ಜಾಸ್ತಿ ಅಂದ್ರೆ ಉಪ್ಪು ಆಯ್ತು ಅನ್ನೋ ರೀತಿ. ಸೊ ಆ ಗುರು ವೃಷಭ ಲಗ್ನಕ್ಕೆ ಸ್ವಲ್ಪ ತುಂಬಾ ಗೂಸ ಕೊಡೋನ್ ಜಾಸ್ತಿ. ಅವನು ಶುಕ್ರನ್ಗೆ ಬಂದು ವೈಭೋಗ ಚಿಂತೆ, ಆದರೆ ಗುರುವಿಗೆ ಬಂದು ಮನಸ್ಸಿನ ವೈಭೋಗ ಚಿಂತೆ. ಸೊ ಅವರಿಬ್ಬರ ನಡುವೆ ಕ್ಲಾಶಸ್ ಆಗುತ್ತೆ ಅಂತ ಹೇಳ್ತೇವೆ. ಸೊ ಇದೇ ಆಗ್ತಿರ್ತಕ್ಕಂಥದ್ದು. ಹೌದೋ ಅಲ್ವೋ ಸ್ವಾಮಿ? ಹೌದು ಗುರುಜಿ. ಮಾನಸಿಕವಾಗಿ ಜರ್ಜರಿತ ಆಗ್ಬಿಟ್ಟಿರ್ತೀರ. ಏನೋ ಒಂಥರ ಕಲಸು ಮಲೋರಗ, ಯಾವುದು ಏನು ಮುಂದಕ್ಕೇನು, ಏನೋ ಒಂಥರ ಭಯ, ಏನೋ ಆತಂಕ, ಏನೋ ಕಣ್ಣೀರು, ಏನೋ ಸಂಕಟ, ಏನು ಮಾಡಲು ಇಷ್ಟ ಇಲ್ಲ, ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ. ಒಂದೊಂದು ಸಮಯ ಏನೋ ಒಂಥರ ತಟಸ್ಥ ಅನಿಸ್ಬಿಡುತ್ತೆ. ಯಾವ್ದು ಸರಿ, ಯಾವ್ದು ತಪ್ಪು, ಯಾರು ನನ್ನವರು, ಯಾರು ಬೇರೆಯವರು, ಈ ರೀತಿ ಒಂದು ಆತಂಕದ ಒಂದು ಛಾಯ. ಏನಾಗ್ತಿದೆ ಗೊತ್ತಿಲ್ಲ. ತುಂಬಾ ಹುರುಪಿಂದಲೂ ಹೋಗ್ತೀರಾ, ದಿಢೀರನ್ ನಿಂತು ಬಿಡ್ತೀರಾ. ಒಂದೊಂದು ಸಮಯ ಏನೂ ಬೇಡ ಅನ್ಸುತ್ತೆ. ಒಂಥರ ಆಲ್ಮೋಸ್ಟ್ 30ಕ್ಕೆಲ್ಲ 70 ಪ್ರಭಾವ ನಿಮ್ಮ ಒಂದು ಜಾತಕಕ್ಕೆ. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ. ನನ್ನ ಕಾರ್ಯಕ್ರಮ ನಿನ್ನೆಯಿಂದ ಈ ಪಿಲ್ಲಿ ಶೂನ್ಯಂ, ಈ ಒಂದು ವಾಮಾಚಾರ, ಮಾಟ, ತಂತ್ರ ಪ್ರಯೋಗ, ಕೇಶ ಪ್ರಯೋಗ, ನಗ ಪ್ರಯೋಗ, ವಿಷ ಪ್ರಯೋಗ, ಚೂರ್ಣ ಪ್ರಯೋಗ ಇತ್ಯಾದಿ ಇವುಗಳ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತಿದ್ದೆ. ಅಂಥದರ ಒಂದು ಸಣ್ಣ ಪ್ರಭಾವ ಈ ಜಾತಕಕ್ಕೂ ಇರ್ತಕ್ಕಂಥದ್ದು. ಅದಕ್ಕೆ ಪರಿಹಾರಗಳನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ದಯವಿಟ್ಟು ಕಾರ್ಯಕ್ರಮನ ವೀಕ್ಷಿಸ್ತೀರಿ. ಸಾಮೂಹಿಕವಾಗಿ ಎಲ್ಲರಿಗೂ ಸೇರಬೇಕು ಅಂತ ಒಬ್ಬರಿಗೆ ಹೇಳೋದಕ್ಕಿಂತ ಒಳ್ಳೇದಾಗ್ಲಿ. ಆನಂದ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಬಹಳ ಸೊಗಸಾಗಿ ವೈಜ್ಞಾನಿಕ ತಳಹದಿಯ ಮೇಲೆ ಹೇಳ್ತಾ ಇದ್ರಿ. ಯಾಕೆ ಈ ದೆವ್ವ ಭೂತ ಅಂತೆಲ್ಲ ಹೆಣ್ಮಕ್ಳು ಆಯಾ ವಯಸ್ಸುಗಳಿಗೆ ಆತರ ಆಡ್ತಾರೆ? ಏತಕ್ಕಾಗಿ 40-42 ಒಂದು ಆಸುಪಾಸಿನ ಹೆಣ್ಮಕ್ಳು ಯಾಕೆ ಹೀಗಾಡಬಹುದು? ತಿಳಿಸ್ಕೊಡಿ ಗುರುಜಿ. ನೋಡಿ, ಅಲ್ಲಿ ಯಜಮಾನನ್ಗೆ ಒಂದು 48-50, ಆ ಒಂದು 6-8 ವರ್ಷ ಅಂತರ ಕಾಯ್ದುಕೊಳ್ತಿದ್ರು ಮೊದಲೆಲ್ಲ. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಗಂಡು ಬಂದು ದುಡಿಯೋದು ಜಾಸ್ತಿ, ಒಕ್ಕಲ್ತನ, ಆ ಬಿಸಿಲು ಗಾಳಿ ಮಳೆ ಅನ್ನೋದನ್ನ ಅವನ ದೇಹಕ್ಕೆ ಬಡಿಯುತ್ತೆ. ಬೇಗ ಕೃಷಿ ಆಗ್ತಾನೆ, ಕಫಕ್ಕೊಳಗಾಗ್ತಾನೆ, ಥಂಡಿಗೊಳಗಾಗ್ತಾನೆ. ಅವನು ದುಡಿಯೋದೇ ಕೆಲಸ. ಮನೇನ ನೋಡ್ಕೊಳ್ಳೋದು, ಮನೆಯವರನ್ನ ರಕ್ಷಣೆ ಮಾಡ್ಕೊಳ್ಳೋದು ಆ ತಾಯಿ ಕೆಲಸ. ಸೊ ಇಬ್ರು ಒಂದು ರೀತಿ ರಥದ ಚಕ್ರಗಳು. ಆದರೆ ಅವನು ಕೃಷಿನಾದಾಗ, ವಯಸ್ಸಾದಾಗ ಅವನಿಗೊಂದು ಆರೈಕೆ ಮಾಡೋಕ್ ಬೇಕಲ್ಲ. ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ನೆಲೆ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಒಂದು 6-8 ವರ್ಷ ಅಂತರ ಇಟ್ಟರೆ ಆಕೆ ಗಟ್ಟಿ ಇರ್ತಾಳೆ, ಅವನಿಗೊಂದು ಊರುಗೋಲಾಗಿರ್ತಾಳೆ ಅನ್ನೋ ಒಂದು ಕಾರಣ ಕೂಡ ಉಂಟು. ಅಂಥದ್ರಲ್ಲಿ ಈ 48-50 ಅಂದ್ರೆ ಅವನಿಗೊಂದು ರೀತಿ ರಿಟೈರ್ಮೆಂಟ್. ಹಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಇನ್ನೊಂದು 8-10 ವರ್ಷಪ್ಪ, ಮಕ್ಕಳದೆಲ್ಲ ಮದುವೆ ಅದು ಇದು ಮಾಡಿಬಿಟ್ಟು ಆರಾಮ್ಸೆ ಟೆನ್ಷನ್ ಇಲ್ಲದೆ ಇದ್ಬಿಡೋಣ, ಈ ರೀತಿ ಇರ್ತಾನೆ ಗಂಡನ ಭಾವ. ಹಿ ವಿಲ್ ಬಿ ಇನ್ ಅ ಪೀಕ್ ಪೊಸಿಷನ್, ಒಂದು ಸಂತೃಪ್ತ ಜೀವನ. ಹೆಣ್ಣಿಗೆ ಬಂದು ಆತಂಕ ಶುರು ಆಗುತ್ತೆ. ಮಕ್ಕಳು ಕೇಳೋಲ್ಲ. ಯಜಮಾನನ್ಗೆ ಅರ್ಥ ಆಗ್ಬಿಟ್ಟಿದೆ. ಹಿ ನೋಸ್ ಹಿಸ್ ವೈಫ್. ತನ್ನ ಹೆಂಡತಿಗೆ ಏನ್ ಬೇಕು ಏನಿಲ್ಲ ಎಲ್ಲ ಮಾಡಿಟ್ಟಿದ್ದೀನಿ, ಅವಳ ಪಾಡಿಗೆ ನೋಡ್ಕೋತಾಳೆ. ಮಾತುಕತೆ ತುಂಬಾ ಕಡಿಮೆ ಆಗುತ್ತೆ. ಮಕ್ಕಳು ಅಷ್ಟೇ ಬೆಳೆದಿದ್ದಾರೆ, ಅಮ್ಮನ ಹತ್ರ ಏನ್ ಮಾತಾಡೋದಿದೆ. ಸೊ ದೇರ್ ಇಟ್ ಸ್ಟಾರ್ಟ್ಸ್. ಅಲ್ಲೆಲ್ಲೋ ಮೆನೋಪಾಸ್ ಸ್ಟಾಪ್ ಆಗ್ಲಿಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆ 40ಕ್ಕೆ ಸ್ಟಾಪ್ ಆಗುತ್ತೆ, ಕೆಲವ್ರಿಗೆ 60 ಸ್ಟಾಪ್ ಆಗಲ್ಲ. ಆ ಒಂದು ಆತಂಕ, ನನ್ನ ವಯಸ್ಸಾಗ್ತಿದೆ, ನಾನು ಅಜ್ಜಿ ಆಗ್ತಿದೆ, ನಿನ್ ಬೇಡು, ನನ್ಗೆ ಯಾರೂ ಇಲ್ಲ ಅನ್ನುವಂಥ ಆತಂಕದ ಒಂದು ತಳಪಾಯ ಇದೆಯಲ್ಲ, ಅಲ್ಲೊಂದು ಪೆಟ್ಟು ಕೊಡ್ಲಿಕ್ಕೆ ಶುರು ಆಗುತ್ತೆ. ಆಗ ಅವರಿಗೆ ಈ ದೆವ್ವ ದೇವರು ಬರ್ತಕ್ಕಂಥದ್ದು ಹೀಗೆ 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 ಅಂತ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು. ಹೇಳಿದ್ರೆ ಎಲ್ಲರೂ ನಗ್ಪಾಟ್ಲಾಗ್ತಾರೆ, ಅದರಿಂದ ದೇವರ ಹೆಸರು ಹೇಳೋದೂ ಇಲ್ಲ. ಆ ದೇವಸ್ಥಾನದಲ್ಲಿ ಒಂದು ಹೆಂಗ್ಸ್ ದೇವಿ, ತಾಯಿ ಜೀವ ಪೂಜೆ ಮಾಡ್ತಿದ್ರು. ನಾವು ತುಂಬಾ ಪುಟ್ಟ ಮಕ್ಕಳು. ಅವರು ತಲೆ ಮೇಲೆ ಕರಗ ಇಟ್ಕೊಂಡು
ಕರಗದ ಥರ ಒಂದು ಚೊಂಬು, ಒಂದು ಗಡಿಗೆ ಈ ಥರದ್ದು ದೊಡ್ಡದಾಗಿ ಇಟ್ಕೊಂಡು ಪಾತ್ರೆ ಇಟ್ಕೊಂಡು ಅದ್ರಲ್ಲಿ ನೀರು ಎಲ್ಲ ಹಾಕ್ಕೊಂಡು ಬರ್ತಿದ್ದ ನೆನಪುಗಳು ನನಗೆ ತುಂಬ. ಈಗಲೂ ಅದನ್ನು ನೆನೆಸ್ಕೊಂಡು ಭಯ ಕಾಪರಿ ಆಗ್ತಿದ್ದದ್ದು ಉಂಟು, ಆದರೆ ಈಗೆಲ್ಲ ನಗ್ತಕ್ಕಂಥದ್ದು ಉಂಟು. ಅವ್ರ ಸುತ್ತಮುತ್ತಲು ಒಂದು 10, 20, 50 ಜನ ಹೆಣ್ಮಕ್ಳು ಅವರು ಕೂಡ ಅದೇ ರೀತಿ ಬರ್ತಿದ್ರು. ಈ ಕರಿಬೇವಿನ ಸೊಪ್ಪು ಇಟ್ಕೊಂಡು ಹೀಗೆ ಹೀಗೆ ತಾಳ ಮೊದಲ ಹೊಡಿತಿದ್ರೆ ಆ ಯಮ್ಮನ ಸೀರೆಯಿಂದ ನೀವು ನಂಬಿದ್ರೆ ನಂಬಿ ಆ ಪುಟ್ಟ ಮಗುವಾಗಿ ನಾನು ನೋಡ್ತಾ ಇದ್ದೆ. ರೊಟ್ಟಿಗಳು ಬೀಳ್ತಿತ್ತು, ಅದನ್ನೇ ಎತ್ಕೊಂಡು ಪ್ರಸಾದ ಅಂತ ತೊಗೊಂಡು ತಿಂತಿದ್ರು. ನನಗೆ ಇಲ್ಲಿಂದಲೂ ದೇವ್ರು ಏನೋ ನಡೀತಿದೆ, ನಮಗೆಲ್ಲ ಅದೊಂಥರ ಪವಾಡ ಅನ್ಸೋದು ಪುಟ್ಟ ಹುಡುಗರಾಗಿ. ಈಗ ನೆನ್ಸ್ಕೊಂಡಾಗ ಅಯ್ಯೋ ಪವಾಡ ಬಯಲು ಇದೆಲ್ಲ ಇಷ್ಟೇ, ಎಲ್ಲೆಲ್ಲೋ ಹೀಗೆ ಹೀಗೆ ಸಿಕ್ಕಾಕ್ಸ್ಕೊಬಂದು ಕುಣಿತಾರೆ, ಹೀಗೆಲ್ಲ ಮಾಡ್ತಾರೆ ಅಂತ. ಆಕೆನ ತುಂಬಾ ದೇವರು ಅಂತ ಪೂಜೆನೂ ಮಾಡ್ತಿದ್ರು. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ತುಂಬಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೆಸರು ಹೇಳಿದ್ರೆ ಅದಿದ್ದು ದೊಡ್ಡ ನಗಪಾಟ್ಲು ಆಕೆ ಹತ್ರ ಹೋಗಿ ಆಶೀರ್ವಾದ ತಗೊಂಡಿರೋದು ನಾನು ನೋಡಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಮೌಢ್ಯತೆ, ಕೆಲವರು ಅದನ್ನ ತುಂಬಾ ಬುದ್ಧಿವಂತರಾಗಿ ಅದನ್ನ ಬಳಸ್ಕೋತಾರೆ ತಮ್ಮ ಸ್ವಾರ್ಥ ಲಾಭಕ್ಕೆ, ಇನ್ನೊಬ್ಬರನ್ನ ಪ್ರಚೋದನೆ ಮಾಡ್ಲಿಕ್ಕೆ. ದೇವರಿದೆ, ನಾವೇ ದೇವರು ಅಂತ. ಖಂಡಿತ ನಾವ್ ಯಾರು ದೇವರಲ್ಲ, ನಾವು ದೆವ್ವವೂ ಅಲ್ಲ. ನಾವೊಬ್ಬ ಸರ್ವಸಾಧಾರಣ ಅತಿ ಬುದ್ಧಿವಂತ ಮೇಧಸ್ಸಿನ ಒಂದು ಅದ್ಭುತ ಜೀನಿಯಸ್ ಪ್ರಾಣಿಗಳು. ನಾವು ಪ್ರಾಣಿಗಳನ್ನ ಕಂಟ್ರೋಲ್ ಮಾಡತಕ್ಕಂಥ ಮಹಾಮೇಧಾಶಕ್ತಿ, ತುಂಬಾ ಬುದ್ಧಿವಂತರು ನಾವು. ಆ ಬುದ್ಧಿವಂತರಲ್ಲಿ ಕೆಲವರು ದಡ್ರು 90% ಇದ್ದಾರೆ. ಅವ್ರಿಗೆ ಟೋಪಿ ಹಾಕಕ್ಕೆ ಒಬ್ಬೊಬ್ರು ಒಂದೊಂದು ತಳಪಾಯಗಳು. ಆದರೂ ಇವುಗಳ ನಡುವೆ ಆ 90% ನೋಡಿ, ಯಾರಾದ್ರೂ ತುಂಬಾ ಶ್ರೀಮಂತರಿಗೆ, ತುಂಬಾ ದೊಡ್ಡ ಒಂದು ಬಿಸ್ನೆಸ್ ಮಾಡ್ತಿರೋರಿಗೆ, ತುಂಬಾ ದೊಡ್ಡ ಸ್ವಾಮೀಜಿಗಳಿಗೆ, ತುಂಬಾ ದೊಡ್ಡ ಗುರುಗಳಿಗೆ, ತುಂಬಾ ದೊಡ್ಡ ಚಿಂತಕರಿಗೆ ಅವ್ರಿಗೆ ದೆವ್ವ ಆಗ್ಲಿ ದೇವರಾಗ್ಲಿ ತುಂಬಾ ನಂಬ್ತಾ ಕುತ್ಕೊಳ್ಳೋದಿಲ್ಲ. ತಾವಾಯ್ತು, ತಮ್ಮ ತತ್ವ ಆಯ್ತು, ತಮ್ಮ ಸಿದ್ಧಾಂತ ಆಯ್ತು, ತಮ್ಮ ಕೆಲಸ ಆಯ್ತು, ಹಿ ಇಸ್ ಜಸ್ಟ್ ಅವನ್ ಪಾಡ್ಗೆ ಅವ್ನು ಮಾಡ್ತಿದ್ದಾನೆ. ನೋಡಿ, ಇನ್ನೂ ಒಂದು, ಈ ದೆವ್ವ ದೇವರು ಇದೆಲ್ಲ ಆಗ್ತಕ್ಕಂಥ ಒಂದು ಮಾನಸಿಕ ವಿಭ್ರಾಂತಿಗಳು ಯಾರಿಗೆ ತಟ್ಟುತ್ತೆ ಅಂತ ನೋಡಿ. ಒಂದು 500 ರೂಪಾಯಿ ಒಳಗಡೆ ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿಗೆ ಇಲ್ಲ, ಸಮಸ್ಯೆ ಇಲ್ಲ. ಒಂದು 50,000 ರೂಪಾಯಿ ಮೇಲೆ ಸಂಪಾದನೆ ಮಾಡ್ತಿದ್ದಾನೆ, ಅವನಿಗೆ ಸಮಸ್ಯೆ ಬರೋಲ್ಲ. ಆ ತರದ ವಿಭ್ರಾಂತಿಗಳು ಕಡಿಮೆ, ತುಂಬಾ ಕಡಿಮೆ. ಯಾಕಂದ್ರೆ ಇಲ್ಲಿ 500 ರೂಪಾಯಿ ಬರೋನು ಆವತ್ತಿಗೆ ಅವ್ನಿಗೇನು ಊಟಕ್ಕೆ ಬೇಕು, ಹೆಂಡತಿ ಮಕ್ಳಿಗೆ ಅದೊಂದು ವ್ಯವಸ್ಥೆ, ಒಂದು 100 ರೂಪಾಯಿ ಎತ್ತಿಡ್ತಾನೆ ಅಷ್ಟೇ. ಅದಕ್ಕೆ ಮೇಲ್ಗೆ ಅವ್ನಿಗೆ ಯೋಚನೆ ಇಲ್ಲ. ಇನ್ನು 50,000 ಹಿ ಇಸ್ ಆಲ್ರೆಡಿ ಫಿಲ್ಡ್. ಹೊಟ್ಟೆ ತುಂಬಾ ಊಟ, ಒಂದು ಮನೆ ಇದೆ, ಒಂದು ಕಾರ್ ಇದೆ, ಹಿ ಇಸ್ ಫಿಲ್ಡ್, ನೋ ಪ್ರಾಬ್ಲಮ್. ಆದ್ರೆ ಈ 5,000, 1,000 ರೂಪಾಯಿ, 10,000, 15,000, 20,000, 25,000 ಈ ಬ್ರಾಕೆಟ್ ಅಲ್ಲಿ ಇರೋರ್ಗೆನೆ ಬಡಿಯೋದು, ದೇವರು ಬರೋದು, ದೆವ್ವ ಬರೋದು ನೋಡಿಬೇಕಾದ್ರೆ ಆ ಒಂದು ಮಾನಸಿಕ ಒತ್ತಡ ತಗೊಂಡು 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 ಕುಕ್ಕರ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಒಪ್ಪಿಕೊಳ್ತಕ್ಕಂಥ ಗುಣ ಆಗ್ಬೇಕಷ್ಟೇ. ಆ 500 ರೂಪಾಯಿ ಅವನ್ನ ನೋಡಿಬಿಟ್ಟು ಅವನು ಎಷ್ಟು ಚೆನ್ನಾಗಿದ್ದಾನೆ, ದೇವ್ರು ನನಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತಿದ್ದಾನೆ, ಅವನಿಗೆ ಬರೀ ಒಂದು 500-600 ರೂಪಾಯಿ ತರ ಬದುಕ್ತಿದ್ದಾನೆ, ನನಗೊಂದು 25,000 ಕೊಡ್ತಿದ್ದಾನೆ, ಇನ್ನೇನ್ ಬೇಕು, ದೇವ್ರು ಕೊಟ್ಟಷ್ಟು ತೃಪ್ತಿ ಆಗಿದ್ದೀನಿ. 50,000ದವನು ನೋಡಬಾರ್ದು, 5 ಲಕ್ಷದವ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದು. ಐ ಆಮ್ ಹ್ಯಾಪಿ ಅನ್ನತಕ್ಕಂಥದ್ದು ಒಪ್ಪಿಕೊಂಡ್ಬಿಟ್ರೆ ನಿಮಗೆ ಅರ್ಧ ಅಲ್ಲ ಪೂರ್ತಿ ಸಮಸ್ಯೆ ತೀರ್ತು ನಿಮ್ದು. ಆಗ ಹೊಡ್ತೀರಾ. ದೇವ್ರಾಗ್ಬಿಟ್ಟಿದೆ, ಗುರುಗಳೇ ನನ್ನ ಹೆಂಡತಿಗೆ ಏನೋ ಆಗ್ಬಿಟ್ಟಿದೆ, ನಮ್ಮ ಯಜಮಾನ್ರಿಗೆ ಏನೋ ಆಗ್ಬಿಟ್ಟಿದೆ. ಇದೆ, ಪಿಲ್ಲಿ ಶೂನ್ಯಂ ಖಂಡಿತ ಇದೆ. ಅದರ ಸನ್ನೆಗಳನ್ನು ಹೇಳ್ತೇನೆ ಏನೇನಾಗುತ್ತೆ ಅಂತ. ದೆವ್ವ ಬಂದಿದ್ದು, ದೇವ್ರು ಬಂದಿದ್ದು ಹೇಳಿದೆ ನಿಮ್ಗೆ. ಈ ಪಿಲ್ಲಿ ಶೂನ್ಯ ಆದ್ರೆ, ಈ ಮಾಟ ಪ್ರಯೋಗಗಳಾದ್ರೆ, ತುಂಬಾ ದೊಡ್ಡ ಶ್ರೀಮಂತರು, ತುಂಬಾ ದೊಡ್ಡ ಜೀನಿಯಸ್ ದಿಢೀರ್ ಒಂದು ತಪ್ಪುಗಳು ಮಾಡ್ತಾರೆ. ಅದೇನು, ತುಂಬಾ ಓದ್ಕೊಂಡಂತ ಒಂದು ಹೆಣ್ಮಗು ಪ್ರತಿನಿತ್ಯ ಆಟೋಲೋಗಿ ಬರ್ತಾ ಇರುತ್ತೆ, ಆ ಆಟೋ ಡ್ರೈವರ್ ಜೊತೆ ದಿಢೀರ್ ಅಂತ ಓಡೋಗ್ತೀನಿ ಅಂತ ನಿಂತ್ಕೊಳ್ತು, ನಂಗೆ ಅವನೇ ಬೇಕು. ಆಕೆ ಸ್ಟ್ಯಾಂಡರ್ಡ್ ಆಫ್ ಥಿಂಕಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಆ ಮಗು ಆ ತಪ್ಪು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಏನಿರ್ಬೋದು, ಆ ತರದ ಹಲವಾರು ಉದಾಹರಣೆಗಳನ್ನ ಮುಂದಿನ ಭಾಗದಲ್ಲಿ ಕೊಡ್ತೇನೆ, ಕಾದ್ ನೋಡಿ. ಹಲೋ ಹಲೋ, ನಾವು ಚನ್ನಬಸಪ್ಪ ಅಂತನಾ? ಚನ್ನಬಸಪ್ಪ ಅವರೇ ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನ್ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿತ್ತೂರು ತಾಲೂಕು ನಾವಿನಕೆರೆಯಿಂದ. ಹೌದಾ, ಬಹಳ ಸಂತೋಷ. ಮಗನ ಹೆಸರನ್ನ ಹೇಳಿ ಸರ್. ಶಶಾಂಕ್ ಅಂತನಾ? ಹುಟ್ಟಿದ ದಿನಾಂಕ 4/1/1998. 98. 4/1/98 ಅಲ್ವಾ ಸರ್? ಹೇಳಿ, ಸಮಯವನ್ನ ಹೇಳಿ, ಹುಟ್ಟಿದ ಸಮಯ. ಸಮಯ ರಾತ್ರಿ 9:15. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ.
9. ಚನ್ನಬಸಪ್ಪ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ಈ ರಾಹು ಪ್ರಭಾವದ ಜಾತಕ, ಇದು ಕೂಡ ಆರೋಗ್ಯ ಹೇಗಿದೆ ಈ ಮಗುವಿಗೆ? ಆರೋಗ್ಯ ಚೆನ್ನಾಗಿದೆ, ಪರವಾಗಿಲ್ಲ. ಹಾಗಾದ್ರೆ 101% ಈ ಹುಡುಗ ವಿದ್ಯೆ, ದಯವಿಟ್ಟು ಟಿವಿ ನೋಡ್ತಾ ಕುತ್ಕೋಬೇಡಿ, ದಯವಿಟ್ಟು ಈ ಕಡೆ ಬಂದು ಮಾತಾಡಿ. ಸರಿ, ನಮ್ಗೆ ಡಿಸ್ಟ್ರಕ್ಷನ್ ಆಗ್ತಿದೆ. ನಾವು ನೂರಾರು ಬಾರಿ ಹೇಳಿದ್ದೇವೆ, ಕರೆ ಸಿಕ್ಕ ತಕ್ಷಣ ನನಗೆ ಆಗದ್ದು, ಐ ಬಿಲೀವ್ ಇನ್ ಪ್ರಿನ್ಸಿಪಲ್ಸ್, ನಾನು ತುಂಬಾ ನಿಯಮದ ವ್ಯಕ್ತಿ. ನನ್ನ ಆಫೀಸ್ನಲ್ಲೂ ಹೀಗೆ, ಜಾತಕ ತಪ್ಪಾಗಿ ನೀವು ತಗೊಂಡು ಬಂದ್ರು, ಇಲ್ಲ ಬೇರೆಯವರೇ ಬರ್ದಿದ್ರು, ಇಲ್ಲ ನೀವಾಗೇ ಕೊಟ್ಟಿದ್ರು, ನಾನು ನೋಡುವುದಿಲ್ಲ. ತಪ್ಪಾದ ಜಾತಕ, ಸರ್ಟನ್ ಪ್ರಿನ್ಸಿಪಲ್ಸ್, ಗರ್ಭಿಣಿಯರಿಗೆ ಅಲೋವಿಲ್ಲ. ಇದೇ ರೀತಿ ಡಿಸ್ಟ್ರಕ್ಷನ್ ಆದ್ರೂ ಕೂಡ ನಾನು ಹೇಳೋದಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಲಗ್ನದಲ್ಲಿ ರಾಹು ಪ್ರಭಾವ, ಏನಾದ್ರೂ ಎಡವಟ್ಟು ಆರೋಗ್ಯದಲ್ಲಾದ್ರೂ ಆಗ್ಬೇಕು, ಇಲ್ಲ ವಿದ್ಯೆಯಲ್ಲಾದ್ರೂ ಆಗ್ಬೇಕು. ಸಿಂಹ ಲಗ್ನಕ್ಕೆ ಆ ರಾಹುಗ್ರಸ್ತ ಶನಿ ಅಂತ ಹೇಳ್ತಾರೆ. ಅದೇನಾದ್ರೂ ಬಂತು ಅಂದ್ರೆ ಒಂದು ಅನಾಹುತ ಕೊಡ್ಲೇಬೇಕು. ಅದರಲ್ಲಿ ಬೇರೆ ಗುರು ನೀಚ. ಇವನು ನೀವು ಮನೆಯಲ್ಲಿ ಇಟ್ಕೊಂಡು ಓದಿಸ್ತೀನಿ, ಮಾಡ್ತೀನಿ, ಟ್ರೈನ್ ಮಾಡ್ತೀನಿ, ನಿಲ್ಲಿಸ್ತೀನಿ ಅಂತಕ್ಕಂಥದಕ್ಕೆ ಎಡವಟ್ಟು. ಅದ್ರಲ್ಲಿ ನೋಡಿ ಈತನಿಗೆ ಚಂದ್ರಗ್ರಸ್ತ ಶನಿ, ಅದ್ರ ಮೇಲೆ ರಾಹು ದೃಷ್ಟಿ, ಕೇತು ದೃಷ್ಟಿ, ಕುಜನ ದೃಷ್ಟಿ, ಇಷ್ಟು ಪ್ರಭಾವ ಬೀರ್ತು ಅಂದ್ರೆ ಅವನ್ ಬಿಡಿ, ನಿಮಗೆ ಬಡದಾಟಗಳಿರುತ್ತೆ. ನಿಮ್ ಕುಟುಂಬದಲ್ಲಿ ಭೂಮಿ ವಿಚಾರ ಏನಾದ್ರೂ ಒಂದು, ಏನೋ ಒಂಥರ ಆತಂಕ. ಸ್ವಾಮಿ ನೀವು ಕನ್ಫರ್ಮ್ ಹೇಳಬಲ್ಲೆ, 1-2 ಸಲ ಆದ್ರೂ ಪ್ರಾಣಾಪಾಯದಿಂದ ಪಾರಾಗಿರ್ತೀರಾ, ಇಲ್ಲ ಎಲ್ಲಾ ಬಿಟ್ಟೆಲ್ಲಾದ್ರೂ ಹೋಗ್ಬಿಡೋಣ ಅನ್ನಿಸುವಷ್ಟು ಮಟ್ಟಕ್ಕಾಗಿರುತ್ತೆ. ಇಲ್ಲ ನೀವೇ ಚಿಕ್ಕ ವಯಸ್ಸಿನಲ್ಲೋ ಇಲ್ಲ ಮಧ್ಯ ವಯಸ್ಸಿನಲ್ಲೋ ಮನೆ ಬಿಟ್ಟು ಹೋಗ್ಲಿಕ್ಕೂ ಮನಸ್ಸು ಮಾಡಿರ್ತೀರಲ್ಲ, ಒಂದ್ಸಲ ಎದ್ದು ಹೋಗ್ಬಿಟ್ಟಿರ್ತೀರಾ. ಇದು ತೋರಿಸ್ತಕ್ಕ. ಇದು ಈ ಜಾತಕ. ಸೊ ಈ ಪಿಲ್ಲಿ ಶೂನ್ಯ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾನೆ. ಅದರ ಒಂದು ಸಣ್ಣ ಪ್ರಭಾವ ಈ ಕುಟುಂಬಕ್ಕೂ ಇರತಕ್ಕಂಥದ್ದು. ಅದಕ್ಕೇನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಪರಿಹಾರ ಹೇಳ್ತೇನೆ, ದಯವಿಟ್ಟು ಕಾದ್ ನೋಡಿ. ಒಳ್ಳೇದಾಗ್ಲಿ. ಚನ್ನಬಸಪ್ಪ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಹೆಣ್ಮಕ್ಳು ಯಾಕೆ ಹಾಗೆ ಆಡಬಹುದು ಅಂದ್ರೆ ಒಂದೋ ಆತಂಕದ ಒಂದು ಛಾಯೆ ಇರುತ್ತೆ, ಹಾಗಾಗಿ ಅದು ಆ ರೀತಿ ಅವರನ್ನ ಮಾಡಿಸುತ್ತೆ ಅಂತ ಹೇಳ್ತಿದ್ರಿ. ಈಗೇನ್ ಹೇಳ್ತಾ ಇದ್ದೀರಾ ಗುರುಜಿ? ಈ ಪಿಲ್ಲಿ ಶೂನ್ಯದ ಬಗ್ಗೆ ಹೇಳ್ತೆ, ತುಂಬಾ ಭಾರಿ ಶ್ರೀಮಂತರು. ದಿಢೀರಂತ ಅವ್ರ ಮನೆಯಲ್ಲಿ ಒಂದು ಸಣ್ಣ ಎಡವಟ್ಟು, ಒಂದು ಅಜ್ಜಿ ದಿಢೀರಂತ ತೀರ್ಕೋತಾರೆ. ಎಲ್ಲರೂ ಸೇರ್ತಾರೆ, ಎಲ್ಲರೂ ಒಟ್ಟು ಕುಟುಂಬ. ಒಂದಾದ ನಂತರ ಒಂದರಂತೆ ವರ್ಷಕ್ಕೆ 3 ತಲೆಗಳು ಬೀಳ್ಲಿಕ್ಕೆ ಶುರು ಆಗುತ್ತೆ. 3 ತಲೆ. In within span of 7 years and almost 19 members are out. 19 ಜನ ಆ ಕುಟುಂಬಕ್ಕೆ ಹೇಳ ಹೆಸರಿಲ್ಲದ ಹಾಗೆ ನಾಮಾವಶೇಷ. ಒಂದೇ ಒಂದು ಮಗು ಉಳ್ಕೊಳ್ಳುತ್ತೆ, ಅದು ಯಾರೋ ಪುಣ್ಯಾತ್ಮರಿಂದ, ವೈದಿಕರಿಂದ. ಏನೋ ಆಗ್ತಿದೆ ಅಂತ ಹೇಳಿ ಹನುಮಾನ್ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾರೆ, ಆ ಮನೆಗೆ ದಿಗ್ಬಂಧನ ಮಾಡಿಸ್ತಾರೆ, ಆ ಕಟ್ಟೊಡಿಸ್ತಾರೆ. ಆ ಒಂದ್ ಮಗು ಉಳ್ಕೊಳ್ಳುತ್ತೆ. ದಟ್ಟು ಸಿವಿಯರ್ ಸ್ಟ್ರೋಕ್ ಹೊಡೆದಿರುತ್ತೆ ಆ ಮಗುಗೆ. ಇನ್ನೊಂದು ಹೆಣ್ಮಗು ತುಂಬಾ ಓದ್ಕೊಂಡಿದೆ, MSc ಗೋಲ್ಡ್ ಮೆಡಲಿಸ್ಟ್, ತುಂಬಾ ದೊಡ್ಡ ಒಂದು ವಿದ್ವತ್ತು, ತುಂಬಾ ದೊಡ್ಡ ಪೋಸ್ಟಲ್ಲಿದೆ. ತನ್ನ ಅಕ್ಕಂದ್ರಿಗೆ ಮದುವೆ ಮಾಡಿದೆ, ತಂಗಿರಿಗೆ ನೋಡಿದೆ, ಫ್ಯಾಂಟಾಸ್ಟಿಕ್. ಅಷ್ಟು ನಿಯಮದಿಂದ ಬದುಕಿದಂತ ಹೆಣ್ಮಗು ತುಂಬಾ ಅಪರೂಪ. ಆ ವಿದ್ವತ್ತು, ಆ ವಿದ್ಯೆ, ಆ ಸಂಸ್ಕಾರ, ಆ ಅಂದ, ಆ ಒಂದು ನಿಭಾಯಿಸುವಿಕೆ. ಕಡಿಮೆ ಅಂದ್ರೆ ಒಂದು 3-3.5 ಲಕ್ಷ ರೂಪಾಯಿ ಸಂಬಳ. ಯಾರಿಗೂ ಒಂದೇ ತನಗೋಸ್ಕರ ಒಂದು ಮಾಡಿಕೊಳ್ಳದ ಆ ಪುಟ್ಟ ಮಗು ಅಷ್ಟು ಚೆನ್ನಾಗಿ ನೋಡ್ತಿದ್ದಂತ ಸಿಸ್ಟಮ್ಯಾಟಿಕ್ ಹುಡುಗಿ ಯಾಕೋ ಗಾಡಿಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ, ಸುಸ್ತಾಗುತ್ತೆ ಅಂತ ಒಂದು ಆಟೋ ವ್ಯವಸ್ಥೆ ಮಾಡ್ಕೋತಾರೆ. ಪ್ರತಿನಿತ್ಯ ಪಿಕಪ್ ಮಾಡು, ಡ್ರಾಪ್ ಮಾಡಪ್ಪ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು. ನೋಡಿ, ಇನ್ 2 ವೀಕ್ಸ್ ಆ ಆಟೋ ಡ್ರೈವರ್ನ ಮದುವೆ ಆಗ್ತೀನಿ ಅಂತ ಕುತ್ಕೋತಾರೆ. ಆತ ಮಹಾ ಅಪ್ಪ ಪೋಲಿ, ಕುಡುಕ, ಬಂಡ, ದಂಡ ಎಲ್ಲ ಇರ್ತಕ್ಕಂಥ ಹುಡುಗ. ಏನ್ ಹೇಳಿದ್ರು ತುಂಬಾ ಚಿಕ್ಕವನು. ಹಾರ್ಡ್ಲಿ ಈಸ್ ಅರೌಂಡ್ 21, ಶಿ ಈಸ್ ಅರೌಂಡ್ 32. ಏನ್ ಹೇಳಿದ್ರು ಇಲ್ಲ, ನೋ. ಅದನ್ನ ತಳಿಲಿಕ್ಕೆ ಹೋಗಿದ್ದಕ್ಕೆ ಆಲ್ಮೋಸ್ಟ್ ಶಿ ಕೊಲ್ಯಾಪ್ಸಸ್. ಒಂದು 15 ಡೇಸ್ ಮಲಗ್ತಾರೆ. ಸಿವಿಯರ್ ಜ್ವರ, ಅಂದ ಚಂದ ಎಲ್ಲ ಮುಖದಲ್ಲೆಲ್ಲ ಕಲೆಗಳು. ಏನಾಗ್ತಿದೆ ಆಕೆಗೂ ಗೊತ್ತಿಲ್ಲ. ಬೇಡ ಅನ್ಸುತ್ತೆ, ಬೇಕು ಅನ್ಸುತ್ತೆ. ರಾತ್ರಿ ಆದ್ರೆ ಏನೋ ಒಂದು ಸಂಕಟ. ಶಿ ಫೈಟ್ಸ್ ಅಂಡ್ ಶಿ ಗೆಟ್ಸ್ ಇನ್ ಟು ಹಿಮ್. ಇನ್ನೊಂದು ಜಾತಕ, ಲೆಕ್ಚರರ್. ಓ ಮೈ ಗುಡ್ನೆಸ್, ತುಂಬಾ ಫೇಮಸ್ ಲೆಕ್ಚರ್ ಆ ಮಗು. ಇಡೀ ಮಕ್ಕಳಿಗೆಲ್ಲ, ಸ್ಟೂಡೆಂಟ್ಸ್ಗೆಲ್ಲ ಆಕೆ ಅಂದ್ರೆ ಪ್ರಾಣ. 28 ವರ್ಷ.
ಒಂದು ಎಲ್ಲೇ ಮೀರದ ಬಹುದೊಡ್ಡ ವೈದಿಕ ಕುಟುಂಬದ ಹೆಣ್ಮಗು. ಪ್ರತಿನಿತ್ಯ ಬೆಳಿಗ್ಗೆ ಆದ್ರೆ ಸುಪ್ರಭಾತ, ಸಹಸ್ರನಾಮ, ದುರ್ಗಾಪಾರಾಯಣ ಇದೆಲ್ಲ ಹೇಳ್ತಿದ್ದಂಥ ಮಗುಗೆ ದಿಢೀರಂತ ಯಾವ ಭ್ರಾಂತಿ ಬರುತ್ತೆ ಅಂದ್ರೆ, ಇನ್ 1.5 year ಕಡಿಮೆ ಅಂದ್ರು 10 ಹುಡುಗರ ಜೊತೆ ಓಡೋಗ್ತಾರೆ. ಇವ್ರ ಮನೆಯವ್ರಿಗೆ ಅದೇ ದೊಡ್ಡ ಕೆಲಸ, ಆ ಹುಡುಗಿನ ಹುಡ್ಕೋದು, ಕರ್ಕೊಂಡು ಬರೋದು. 18-19 ವರ್ಷದ ಹುಡುಗನ ಜೊತೆ ಓಡೋಗೋದು, ನನ್ಗೆ ಅವನ್ ಬೇಕು ಅಂತ. ಅಲ್ಲಿ ಇರೋದಿಲ್ಲ, 10 ದಿನವೂ ಇರೋದಿಲ್ಲ, ಮತ್ತೆ ವಾಪಸ್ ಬರೋದು. ಕಡಿಮೆ, ತನ್ಗೇನಾಗ್ತಿದೆ ಗೊತ್ತಾಗ್ತಿಲ್ಲ. ಇನ್ನೊಬ್ರು ತುಂಬಾ ದೊಡ್ಡ ಕುಟುಂಬ, ಗಂಡ ತೀರ್ಕೊಂಡಿದ್ದಾರೆ, ತುಂಬಾ ಚಿಕ್ಕ ವಯಸ್ಸು, 12 ವರ್ಷದ ಒಂದು ಮಗು ಇದ್ದಾನೆ, ಜೀವನ ತುಂಬಾ ಚೆನ್ನಾಗಿದೆ. ಗಂಡ ಇದ್ದಾಗ ತಕ್ಕಮಟ್ಟಕ್ಕೆ ನೋಡಿದ್ದಾರೆ, ಯಾಕೋ ಸಂಸಾರ ಅನ್ನೋದು ವಿರಕ್ತಿ. ಎಲ್ಲರನ್ನ ಪ್ರೀತಿಯಿಂದ ನೋಡ್ತಕ್ಕಂಥ ಅಮ್ಮ, ಅತ್ತಿಗೆ, ನಾದಿನಿಯಾಗಿ ನಿಂತಿರ್ತಕ್ಕಂಥ ತಾಯಿ ಜೀವ. ಅಷ್ಟು ದೊಡ್ಡ ಕುಟುಂಬದಲ್ಲಿ ಏನಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಮನೆಗೆ ಎಲ್ಲರೂ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ದಿಢೀರಂತ ಯಾರೋ ನನ್ನ ಹತ್ರ ಬಂದು ಮಾತಾಡ್ತಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂದು 20 ಸಲ ಆದ್ರೂ ಟ್ರೈ ಮಾಡ್ತಾರೆ. ಎಲ್ರಿಗೂ ಧೈರ್ಯ ಹೇಳ್ತಿದ್ದಂಥ ತಾಯಿ ಜೀವ, ಎಂತೆಂಥವ್ರಿಗೂ ದಾರಿ ಸರಿಪಡಿಸಿದಂಥ ಹೆಣ್ಮಗು. ನೋಡಿದ್ರೆ ಪಕ್ಕದ ಮನೆಯಲ್ಲಿ ಯಾರೋ ಹೋಟೆಲ್ ಹುಡುಗರು ರೂಮ್ ಮಾಡ್ಕೊಂಡಿದ್ದಾರೆ. ಒಂದು ಪ್ರಾಂತ್ಯದಿಂದ ಬಂದು, ಆ ಪ್ರಾಂತ್ಯದ ಹೆಸರು ಹೇಳೋಲ್ಲ. ಅದ್ರಲ್ಲಿ ಒಂದು ಹುಡುಗ ಪ್ರತಿನಿತ್ಯ ಏನ್ ಆಂಟಿ ಚೆನ್ನಾಗಿದ್ದೀರ ಅಂತ ಬಂದು ಒಂದು ಪುಟ್ ಕಾಫಿ ಕುಡಿದು ಆ ಮಗು ಜೊತೆ ಆಡಿ ಚಾಕ್ಲೇಟ್ ಕೊಟ್ಟು ಹೋಗೋದು. ಶಿ ಇಸ್ ಬಿನ್ ಡಿಸ್ಟರ್ಬ್ಡ್. ಪಾಪ ಏನೂ ಮಾತಾಡಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಏನಿರ್ಬೋದು ಅದ್ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದ್ ನೋಡಿ. ಹಲೋ 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 ಮೇಡಮ್, ನಾನು ಕಾರವಾರದಿಂದ ಮಾತಾಡ್ತಾ ಇದ್ದೀನಿ. ನಿಮ್ ಹೆಸರು ಅಂತ. ಕಲ್ಪನಾನಾ? ಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು ಅಮ್ಮ. ಸ್ವಲ್ಪ ಅವ್ರ ಹೆಸರು ಎಷ್ಟು ಕುಡಿತಾರೆ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳು ಅಂತ ಏನು ಗೊತ್ತಿಲ್ಲ ಅಮ್ಮ. ಒಬ್ಬನೇ ಮಗ ಆದ್ರೂ ಮನೆ ಮಾಡೋದು ಏನು ಇದ್ ಮಾಡೋದಿಲ್ಲ. ಈ ಗುರುತಿಸಿ ಹತ್ರ ಕೇಳ್ಕೊಂಡು ಅದ್ರ ಪರಿಹಾರ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೇನೆ ಮೇಡಮ್. ಇವತ್ತು ನನಗೆ ಸಿಕ್ತು, ತುಂಬಾ ಖುಷಿ ಆಗ್ತಾ ಇದೆ. ಗುರುತಿ ಮಾತಾಡ್ಲಿಕ್ಕೆ ಕೊಡಿ. ಖಂಡಿತವಾಗ್ಲು ಗುರುಜಿಯವ್ರ ಹತ್ರ ಮಾತಾಡಿವ್ರಂತೆ. ಮೊದಲು ವಿವರವನ್ನ ತಿಳಿಸ್ಬಿಡಿ, ಆಮೇಲೆ ಗುರುಜಿಯವ್ರ ಹತ್ರನೇ ಮಾತಾಡಿವ್ರಂತೆ. ಆಯ್ತಾ? ನಿಮ್ ಯಜಮಾನ್ರ ಹೆಸರು ಹೇಳಿ. ನಮ್ಗೆ ಬಾಡಿಗೆ ಮನೇಲಿ ಇರೋದು ಮೇಡಮ್. ನಾವು ಎಷ್ಟು ವರ್ಷ ಆಯ್ತು, 30 ವರ್ಷ ಆಯ್ತು ಕಾರವಾರದಲ್ಲಿ ಇದ್ದುಕೊಂಡು. ಇನ್ನುವರೆಗೆ ಮನೆ ಮಾಡೋದು ಏನು ವಿಚಾರನೇ ತಲೆಗೆ ಎತ್ತುಕೊಳ್ಳೋದೇ ಇಲ್ಲ ಮೇಡಮ್. ಅವರು ಯಾವ ವಿಷಯ ಹೇಳಿದ್ರು ತಾನಾಯ್ತು ತನ್ನ ಪ್ರಪಂಚ ಆಯ್ತು ಕುಡ್ಕೊಂಡು ಬರೋದು, ತನ್ನಷ್ಟಕ್ಕೆ ತಾನು ಒದರ್ತಾ ಇರೋದು. ಹೆಂಡತಿ ಮಕ್ಕಳು ಅಂತ ಅವನಿಗೆ ಏನು ಗೊತ್ತಿಲ್ಲ. ದೊಡ್ಡ ಮಗ ಐಟಿ ಕಲ್ತ್ಕೊಂಡು ಗೋವಾದಲ್ಲಿ ಕೆಲ್ಸಕ್ಕಿದ್ದಾನೆ ಮೇಡಮ್. ನಾನು ನಮ್ಮ ಯಜಮಾನ್ ಇಬ್ಬರೇ ಇರೋದು ಮೇಡಮ್, ಮತ್ತೆ ಯಾರು ಇಲ್ಲ. ಆದ್ರೂ ಇವ್ರದ್ದು ಕುಡ್ಕೊಂಡು ಏನು ಯಜಮಾನ್ತನೇ ತಗೊಳ್ಳೋದಿಲ್ಲ. ತ್ರಾಸ ತೆಗೆದಿತ್ತು. 28 ವರ್ಷ ಸುಮಾರು ಆಯ್ತು ಮದುವೆ ಹಾಕೊಂಡು ಮೇಡಮ್. ಆದ್ರೂ ಏನು ಮನೆ ಮಾಡೋದು ಏನು ವಿಚಾರನೇ ಇಲ್ಲ ಮೇಡಮ್. ತಮ್ಮ ತಾಯಿಯವರು ಏನ್ ಹೇಳ್ತಾರೆ ನೋಡಿ, ಅದೇ ಅವ್ರಿಗೆ ವೇದ ವಾಕ್ಯ ಮೇಡಮ್. ಕಲ್ಪನಾ ಅವರೇ, ಪಾಪ ಎದೆಯಲ್ಲಿ ಎಷ್ಟೊಂದು ದುಃಖ ಇಟ್ಕೊಂಡಿದ್ದೀರಾ. ಅದಕ್ಕೆ ನಮ್ಮ ಮಾತು ಕೂಡ ನಿಮಗೆ ಕೇಳಿಸ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ, ನಿಮ್ಮ ಯಜಮಾನ್ರ ಒಂದು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹುಟ್ಟಿದ ದಿನಾಂಕ 60 ಮೇಡಮ್. ನಮ್ದು ಗೊತ್ತಿದೆ, ನಾವ್ ಹೇಳುದ? ಹೇಳಿ ಹೇಳಿಮ್ಮ. ನಮ್ದು 8-9-65. ಸಮಯ ಸಮಯ ಗೊತ್ತಿಲ್ಲ ಮೇಡಮ್. 8-9-65 ಅಂತ ಗೊತ್ತಿದೆ ನಮ್ದು. ನಮ್ಮ ಮನೆಯವ್ರದ್ದು 60ನೇ ಇಸ್ವಿ ಮೇಡಮ್. ಹೌದಾ? 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 8 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಕಲ್ಪನಾ ಅವರೇ. ಅಮ್ಮ ನಮಸ್ತೆ. ಗುರುಜಿ ನಮಸ್ಕಾರ. ನೀವು ಕಾರವಾರದಿಂದ ನಿಮ್ಗೆ ರೇಂಜೇ ಸಿಗೋದಿಲ್ಲ ಗುರುಜಿ ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟೆ. ನಂತರ ಲೆಟರ್ ಮುಖಾಂತರ ನಿಮ್ಗೆ ಹಾಕಿದ್ದೆ. ನಿಮ್ ಗುರುಜಿ ನಾನು ತುಂಬಾ 25 ವರ್ಷದಿಂದ ತುಂಬಾ ತ್ರಾಸ ತೆಗಿತಾ ಇದ್ದೆ. ಸರಿ ಆಯ್ತ್ರಾ? ಎಲ್ಲ ತೆಗೆದ್ರಾ? ಹತ್ಕೊಂಡ್ರಾ? ಮನ್ಸು ಸ್ವಲ್ಪ ತಿಳಿ ಆಯ್ತ್ರೋ? ಏನೋ ಅನ್ಕೋಬೇಡಿ ಅವ್ವ, ನಾವೆಲ್ಲರೂ ಒಂದು ಪಾತ್ರೆನೆ, ಎಲ್ಲರೂ ಒಂದು ಪಾತ್ರೆ. ನಾನು ಯಾವಾಗ್ಲೂ ಆ ಜೀವನವನ್ನ ಒಂದೊಂದು ಹೋಲಿಸ್ತಿರ್ತೇನೆ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿರ್ತಾನೆ. ಒಬ್ರಿಗೆ ಚಿಕ್ಕ ಪಾತ್ರೆ, ಒಬ್ರಿಗೆ ದೊಡ್ಡ ಪಾತ್ರೆ. ಆದ್ರೆ ಆ ಪಾತ್ರೆಗೆ ತಕ್ಕಂಥದ್ದು ಒಂದು ವಸ್ತು ಅದ್ರೊಳಗಡೆ ಹೋಗ್ಸಿರುತ್ತೆ. ಕೆಲವರಿಗೆ ಬರೀ ನೀರು ಹಾಕಿಸ್ಕೊಳ್ಳೋದು, ಕೆಲವ್ರಿಗೆ ಬರೀ ಅನ್ನ, ಕೆಲವ್ರಿಗೆ ಬರೀ ರಾಗಿ, ಕೆಲವ್ರಿಗೆ ಬರೀ ಗೋಧಿ, ಕೆಲವ್ರಿಗೆ ಒಳ್ಳೆ ಪಲಾವ್, ಒಳ್ಳೆ ಹಣ್ಣುಗಳು, ಒಳ್ಳೆ ತರಕಾರಿ, ಈ ರೀತಿ. ಸೊ ನಮಗೆ ಕೊಟ್ಟಿದ್ದು ನಾವು ತಗೋಬೇಕಾಗುತ್ತೆ. ನೋಡಿ, ಇಷ್ಟು ವರ್ಷ ಮುಂದಕ್ಕೆ ಬಂದ್ಬಿಟ್ಟಿದ್ದೀರಾ. 25-30 ವರ್ಷ ಆಯ್ತು, ಬರೀ ನೋವೇ ಆಯ್ತು ಅನ್ನತಕ್ಕಂಥದ್ದು ಆಯ್ತು. ಏನ್ ಮಾಡ್ಲಿಕ್ಕಾಗುತ್ತೆ ಈಗ ಹೇಳಿ? ಮತ್ತೆ ವಾಪಸ್ ತಗೊಂಡು ಬರ್ಲಿಕ್ಕಾಗುತ್ತಾ? ತುಂಬಾ ರಾಜರಾಗಿ ಬದುಕಿರೋರು ಇದ್ದಾರಾ? ತುಂಬಾ ಶ್ರೇಷ್ಠ ಬದುಕು,
ತುಂಬ ಅದ್ಭುತವಾದ ಬದುಕು ಅಂತ ಬದುಕ್ತಿರೋರು ಇಲ್ಲೇ ಠಿಕಾಣಿ ಹೊಡ್ಕೊಂಡಿದಾರಾ? ಇಲ್ಲ, ನಾನೇ ಇರೋಲ್ಲ ದುರ್ಗಂಧ ಬೀರೋ ಈ ದೇಹ. ನಾ ಸತ್ತು ಈ ಗುರುಜಿ ಅಂತೀರ, ಸರಿ, ನಾ ಸತ್ತೋದೆ ಅಂತ ಇಟ್ಕೊಳ್ಳಿ. ಎಷ್ಟೊತ್ತು ಕಣ್ಣೀರಿಟ್ಬಲ್ರಿ? ಅಯ್ಯೋ, 4 ಅವರು 5 ಅವರು 8 ಅವರು ಅದ್ರ ಮೇಲೆ ಹೋಗ್ಲಿಕ್ಕೆ ಅನ್ನುತ್ತೆ. ಅಪ್ಪಪ್ಪ, ದುರ್ಗಂಧ ತಗೊಂಡೋಗಿ ಹುಳ ಬೀಳುತ್ತೆ. ತಗೊಂಡೋಗಿ ಫಸ್ಟ್ ಹಾಕ್ರು. ಅದಕ್ಕೆ 7 ಅಡಿ ಅಗಿಯೋದು, ಮೇಲೆ ಬರಬಾರ್ದು ಅಂತ. ಒಂದೊಂದು ಪದರದಲ್ಲೇ ಅದು ಇದಾಗ್ಬಿಡ್ಬೇಕು ಅಂತವ. ನಾನಾದ್ರೂ ಅಷ್ಟೇ. ಏನು, ನಿಮ್ಮಂತ ಪುಣ್ಯಾತ್ಮರು ಏನೋ ನಮ್ಮಯ್ಯ ಒಂದು ಮಾತು ಸಾಂತ್ವನ ಹೇಳ್ತಿದ್ದಂತ ಒಂದು ಗಂಧದ ಕಡ್ಡಿ ಬಂದು ಹಚ್ಬೋದು, ಇಲ್ಲ ಬೆಂಕಿ ಇಟ್ಟಾಗ ಆ ಒಂದು ಗಂಧದ ಚಕ್ಕೆ ತಂದು ಇದ್ರೆ, ಇಲ್ಲ ಅಂದ್ರೆ ಒಂದು ಸೀಮೆಣ್ಣೆ ತಗೊಂಡು ಸುರಿತೀರ ಅಷ್ಟೇ. ನೀವೋದ್ರು ಅಷ್ಟೇ, ನಾವೋದ್ರು ಅಷ್ಟೇ. ಮೂಗಿರೋವ್ರಿಗೂ ನೆಗಡಿ ತಪ್ಪಿದ್ದಲ್ಲ, ಕಿವಿ ಇರೋವ್ರಿಗೂ ಕೇಳಿಸ್ಕೊಳ್ಳೋದು ತಪ್ಪಲ್ಲ, ಬಾಯಿ ಇರೋವ್ರಿಗೂ ಮಾತಾಡೋದು ತಪ್ಪಲ್ಲ. ಅದು ಹಾಗೆ ಈ ಜೀವ ಇರೋವರೆಗೂ ಇನ್ನೊಂದು 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 ಅನ್ನೋದು ಅನ್ನಿಸ್ತಲೇ ಇರುತ್ತೆ. ನಾವು ಮಾಡೋದು ಕರ್ಮ. ಈಗ ನೀವೇನಾದ್ರೂ ಯಾರ್ದೋ ದೋಚಿದ್ರಿ, ಯಾರ್ದೋ ಮೋಸ ಮಾಡಿದ್ರಿ, ಯಾರ್ದೋ ಕಿತ್ಕೊಂಡಿದ್ರಿ, ಯಾರ್ದೋ ಎಲ್ಲ ನಮ್ದು ಅನ್ಕೊಂಡಿದ್ರೆ, ಹೌದಪ್ಪ, ಆ ತಪ್ಪಿಗೆ ಭಗವಂತ ನಮಗ್ ಶಿಕ್ಷೆ ಕೊಟ್ಟಾನ ಅಂತ ನಾವು ತಲೆ ಬಗ್ಗಿಸ್ಬೇಕು. ಹೌದು, ಮಾಡಿದವ್ರು ದೋಸ್ತಿರೋರು ಚೆನ್ನಾಗೇ ಇದಾರಲ್ಲ. ರಾಜ್ಯನ ಲೂಟಿ ಮಾಡ್ತಿದ್ದಾರೆ, ಅಧಿಕಾರನ ಲೂಟಿ ಮಾಡ್ತಿದ್ದಾರೆ, ಜನಗಳನ್ನು ಲೂಟಿ ಮಾಡ್ತಿದ್ದಾರೆ. ಪ್ರತಿನಿತ್ಯ ಇಲ್ಲದಲ್ಲೊಂದು ಹಗರಣ, ಮೋಸ, ದಗ ನಡೀತಾನೇ ಇದೆ. ಯಾಕೆ? ಅವ್ರು ಚೆನ್ನಾಗೇ ಇದ್ದಾರಲ್ಲ, ಅವ್ರಿಗೇನಾದ್ರೂ ಕೊಡ್ಬೇಕಿತ್ತಲ್ಲ. ಆದ್ರಿಂದ ಏನೇನೋ ಆತಂಕ ಪಡಬೇಡಿ. ಈ ಜಾತಕದಲ್ಲಿ ನೋಡಿ, ಶುಕ್ರ ನೀಚ. ಯಾವಾಗ ಶುಕ್ರ ನೀಚ ಆಗ್ತಾನೋ ಜಾತಕಕ್ಕೆ, ಕನ್ಯಾ ಲಗ್ನವಾಗಿ, ಅಲ್ಲಿ ಯಾಕೋ ಕುಟುಕುತ್ತೆ ನೋವು. ಆ ಕೇಂದ್ರಾಧಿಪತಿ ದೋಷ, ನೀನು ಗಂಡ ಇದ್ದಾನೆ ಅಷ್ಟೇ, ಪ್ರಯೋಜನ ಇಲ್ಲವ. ತಲೆ ಕೆಡ್ಸ್ಕೋಬೇಡಿ. ಇನ್ನು ಮಕ್ಕಳು, ಆ ಮನೆ, ಕುಟುಂಬ, ಕೆಲವೊಂದು ಸಮಯ ನೋಡಿ ತಪ್ಪು ತಿಳ್ಕೋಬೇಡಿ. ಇಲ್ಲೊಂದು ಪುಸ್ತಕ ಇದೆ, ಇಲ್ಲೊಂದು ಪುಸ್ತಕ ಇದೆ, ಇಲ್ಲೊಂದು ಏನೋ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಏನೋ ಇಟ್ಕೊಂಡಿದ್ದೀನಿ, ಇಲ್ಲೊಂದೇನೋ ಇಲ್ಲೂ ಇಟ್ಕೊಂಡಿದ್ದೀನಿ, ಇಲ್ಲೂ ಇಟ್ಕೊಂಡಿದ್ದೀನಿ. ಇದೆಲ್ಲ ಅಲಂಕಾರಿಕ ವಸ್ತುಗಳು. ಇವಕ್ಕೇನು ಜೀವ ಇದ್ದಾವ? ಆದ್ರೂ ಅವಶ್ಯಕತೆ ಅಂತ ಹಾಕೊಂಡಿದ್ದೇವೆ. ಸುಮ್ಮನೆ ಹಾಕೊಂಡು ಒಂಚೂರು ನಾಟಕ. ಇದು ತುಂಬಾ ಅವಶ್ಯಕತೆ ಇಲ್ಲ, ಇದೇನು ಬೇಕಿಲ್ಲ. ಆದ್ರೂ ಒಂದೊಂದು ಸಮಯ ಆ ಡಮ್ಮಿಯನ್ನ ಇಟ್ಕೊಂಡು ಆಟ ಆಡ್ತವೆ. ಇರ್ಲಿ, ನೋಡೋಕಂದ ಲ್ಯಾಪ್ಟಾಪ್ ಕಾಣಿಸಿದ್ರೇನೆ, ಈ ಪುಸ್ತಕಗಳಿಟ್ರೇನೆ ಅನ್ನತಕ್ಕಂಥದ್ದು. ಹೌದಲ್ವೋ? ಹೌದಲ್ವೋ? ಈ ಶಲ್ಯ ಇಲ್ದಿರನು ಕುತ್ಕೋಬಹುದು ನಾನು. ಹಾಗೆ ನಿಮ್ಮ ಯಜಮಾನನನ್ನ ಅವನಿದ್ದಾನೆ ಅಷ್ಟೇ, ಅಷ್ಟು ಅನ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ಅವನನ್ನ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಅವನು ಹಾಗೆ. ನಿಮಗೆ ಕೇಂದ್ರಾಧಿಪತಿ ದೋಷ ಗುರು ಮಿಥುನ್ ರಾಶಿನಲ್ಲಿ, ಅದು ನೋವು ತಿನ್ಲೇಬೇಕು ನೀವು. ಇದು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು. ಅವನು ಬದುಕುಳ್ದಿದ್ದಾನೆ, ಅದಕ್ಕೆ ಖುಷಿ ಪಡಿ. ನೀವಿಬ್ರು ಈಗಲೂ ಜೊತೆಯಲ್ಲಿದ್ದೀರಾ, ಅದಕ್ಕೆ ಖುಷಿ ಪಡಿ. ಶನಿ ಚಂದ್ರ ಪ್ರಭಾವ, ಚಂದ್ರನ ಮುಂದ್ಗಡೆ ಶನಿ ವಕ್ರ, ಕರ್ಮವೇ ವಕ್ರ. ಆದಷ್ಟು ಪ್ರತಿ ತಿಂಗಳ ಒಂದು ಪೌರ್ಣಮಿ ವೆಂಕಟೇಶ್ವರ ಪದ್ಮಾವತಿ, ಬರೀ ವೆಂಕಟೇಶ್ವರ ದೇವಸ್ಥಾನ ಇದೆಯಾ ನೋಡಿ, ವಿಷ್ಣು ದೇವಾಲಯ ಇದೆಯಾ ನೋಡಿ, ಹನುಮಾನ್ ದೇವಾಲಯ ಇದೆಯಾ ನೋಡಿ, ಲಕ್ಷ್ಮೀ ದೇವಾಲಯ ಇದೆಯಾ ನೋಡಿ. ಆ ದೇವಸ್ಥಾನಗಳಿಗೆ ಶನಿವಾರ, ತಿಂಗಳಲ್ಲಿ ಒಂದು ಶನಿವಾರ ಇಲ್ಲ ಶುಕ್ರವಾರ ಹೋಗಿ ಲಕ್ಷ್ಮಿಗೆ, ವೆಂಕಟೇಶ್ವರಿಗೆ ಅರ್ಚನೆ ಮಾಡಿಸ್ಬಿಟ್ಟು ಒಂದು 5 ಜನಕ್ಕೆ ಒಂದೊಂದು ತೆಂಗಿನಕಾಯಿ, ಪೂರ್ಣ ಕುಂಭ, ಪೂರ್ಣ ಫಲ, ನಾರೀಕೇಳ, ಆ ಹೆಣ್ಣನ್ನ ತೆಂಗಿನಕಾಯಿಗೆ ಹೋಲಿಸ್ತೇವೆ. ಪೂರ್ಣವಾಗಿ ಅಮ್ಮನ ಹಾಗೆ ಅದು. ಆ ಜುಟ್ಟಿಂದ ಬುಡದವರೆಗೂ ಆ ಸಿಪ್ಪೆ ಸಮೇತ ಆ ಒಂದು ಉಪಯೋಗಕ್ಕೆ ಬರುತ್ತೆ ಅನ್ನತಕ್ಕಂಥದ್ದು. ಅದಕ್ಕೆ ಕಳಶ ಇಡಬೇಕು ಅಂತ ಹೇಳೋದು. ಹೆಣ್ಣು ಹೇಗೆ ಒಂದು ಕಳಶಕ್ಕೆ ಸಮಾನ, ಅದಕ್ಕಿಂತಲೂ ದೊಡ್ಡ ಜೀವ ಅಂತಕ್ಕಂಥದ್ದು. ನೊಂದಿದ್ದೀರಾ? ಏನು ಯೋಚನೆ ಮಾಡಬೇಡಿ, ಅಂತ ಆತಂಕ ಪಡಬೇಡಿ, ಸರಿ ಆಗುತ್ತೆ ಅವ. ಇವತ್ತೆಲ್ಲ ನಾಳೆ ನಂದು ಅನ್ಕೋವ, ನಮ್ಮಮ್ಮನ ತರ ಇವತ್ತೆಲ್ಲ ನಾಳೆ ನಂದು ಅನ್ಕೋ, ಎಲ್ಲ ಸರಿಯಾಗುತ್ತೆ, ನಿಮ್ ಹಿಂದೆ ಬರುತ್ತೆ, ಆಗುತ್ತೆ. ಎಲ್ಲರೂ ಹೋಗೋರೆ, ನಾನು ಹೋಗ್ಬೇಕು, ನೀವು ಹೋಗ್ಬೇಕು. ಪುಣ್ಯ ಇದ್ರೆ ನಾನು ಬೇಗ ಹೋಗ್ತೇನೆ, ಇಲ್ಲ ನೀವು ಹೋಗ್ತೀರಾ ಅಷ್ಟೇ. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಕಲ್ಪನಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಾ ಇದ್ರಿ, ಆ ವಿಷಯವನ್ನ ಕೇಳಿನೇ ನಾವೆಲ್ಲ ರೀತಿ ಬೆಚ್ಚಬಿದ್ವಿ ಗುರುಜಿ. ಪ್ರಯೋಗದ ಪರಿಗಳು, ಅದರ ಉದಾಹರಣೆಗಳ ಬಗ್ಗೆ ಹೇಳ್ತಾ ಇದ್ರಿ. ಮುಂದೆ ಗುರುಜಿ? ತುಂಬ ಪ್ರೀತಿ ಪಾತ್ರ ಗಂಡ ಪ್ರೀತಿ ಮದುವೆ ಆಗಿದ್ದಾರೆ. ಫ್ಯಾಂಟಾಸ್ಟಿಕ್ ಜೋಡಿ. ಮಗಳಿಗೆ 22 ವರ್ಷ, ಜೀನಿಯಸ್, ಒಳ್ಳೆ ರ್ಯಾಂಕ್ ತೆಗೆದಿದೆ. ಮಗ 20 ವರ್ಷದ ಕಟ್ಟು ಮಸ್ತಾದ ಮಗ, ತುಂಬಾ ಬುದ್ಧಿವಂತ, ಲೋಪ ಇಲ್ಲ. ಅಮ್ಮ ಇದೆ, ಗಂಡ ಬಿಸ್ನೆಸ್ ಮಾಡ್ತಿದ್ದಾರೆ.
ಈಕೆಗೂ ಸಾಮಾಜಿಕ ಕಾರ್ಯಗಳಲ್ಲಿ ಸಣ್ಣ ಪುಟ್ಟದಾಗಿ ಕೆಲಸ, ದೇವಸ್ಥಾನ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಒಂದು ಪುಟ್ಟ ಸಂಘಟನೆ ಕಟ್ಕೊಂಡು ಒಂದು 4-6 ಜನ ಹೆಣ್ಮಕ್ಳಿಗೆ ದಾರಿ ತೋರಿಸ್ತಿರ್ತಕ್ಕಂಥ ಹೆಣ್ಮಗು. ಎಷ್ಟೋ ಜನ ಈ ವಿಧವೆಯರಿಗೆ, ಡೈವರ್ಸ್ ಆಗಿರೋರಿಗೆ, ಅವ್ರಿಗೆಲ್ಲ ಏನೋ ಒಂದು ಪುಟ್ಟ ಸಹಾಯ ಮಾಡ್ತಿದೆ. ದೇವ್ರು ತಕ್ಕ ಮಟ್ಟಿಗೆ ಕೊಟ್ಟಿದ್ದಾನೆ. ಸೀರೆ, ಬಟ್ಟೆ, ಊಟ ಎಲ್ರಿಗೂ ಕೊಡೋದು. ಆ ಮನೆಯಲ್ಲಿ ನಿತ್ಯ ಅನ್ನದಾಸೋಹ. ಅವ್ರ ಮನೆಗೆ ಹೋದ್ರೆ ಊಟಕ್ಕೆ ಕೊರತೆ ಇಲ್ಲ. ಏನಾದ್ರೂ ಕೈ ತುಂಬ ಕೊಟ್ಟು ಕಳಿಸುತ್ತೆ ಆ ತಾಯಿ ಅನ್ನೋ ಒಂದು ಹೆಸರು. ತುಂಬಾ ಮೈಸೂರು ಪ್ರಾಂತ್ಯದ ಹೆಣ್ಮಗು ನಿಜವಾಗ್ಲು. ದಿಢೀರಂತ ಒಂದಿನ ಎದ್ದು ಬರ್ತಾರೆ, ನಂಗೇನೂ ಬೇಡ ಗುರುಜಿ, ಓಡೋಗ್ಬಿಡೋಣ, ಯಾಕೋ ಏನೋ ಬೇಕು ಅನ್ಸುತ್ತೆ, ಏನೋ ಬೇಡ ಅನ್ಸುತ್ತೆ. ಏನಾಗ್ತಿದೆ, ನನ್ನ ಗಂಡನಷ್ಟು ಗಂಡ ನನ್ನ ಜೀವನದಲ್ಲಿ ನಾನೆಲ್ಲೂ ನೋಡಿಲ್ಲ, ನನ್ನ ಮಕ್ಕಳಷ್ಟು ಮಕ್ಕಳನ್ನ ನಾನೆಲ್ಲೂ ನೋಡಿಲ್ಲ. ಯಾಕೆಂದ್ರೆ 100 ಜನಕ್ಕೆ ದಾರಿಯಾಗಿರೋ ಜೀವ ಅದು. ನನ್ನ ತಾಯಿಯೋ ತುಂಬಾ ಪ್ರಬುದ್ಧವಂತೆ, ನನ್ನ ಅತ್ತೆ ಮಾವಂತರು ದೇವರಿಗಿಂತಲೂ ನನ್ನ ತಂದೆ ತಾಯಿಗಿಂತಲೂ ಒಂದು ತೂಕ ಹೆಚ್ಚು. ಏನಕ್ಕೂ ಕೊರತೆ ಇಲ್ಲ, ಬೇಕಿಲ್ಲ, ಬೇಡ, ನನಗೆ ನನ್ನ ಗಂಡನ ಕಂಡ್ರೆ ಆಗೋಲ್ಲ, ಐ ಡೋಂಟ್ ಲೈಕ್ ಹಿಮ್. ಅವ್ರು ನನ್ನ ಮುಳ್ಳಾದಾಗ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ. ಅವ್ರು ಸಂಜೆ ಮನೆಗೆ ಬಂದ್ರೇನೆ ನನಗೆ ಯಾಕೋ ದೀಪ ಹಚ್ಚೋಕ್ ಮನ್ಸಿಲ್ಲ, ದೋ ಅಂತ ಅಳಿಲಿಕ್ಕೆ ಶುರು. ನೋಡಿ ಅಲ್ಲೆಲ್ಲೋ ಅಂತಹ ಒಂದು ಪಿಲ್ಲಿ ಶೂನ್ಯ ಪ್ರಭಾವ ಅಂತ ಹೇಳ್ತೇವೆ. ತುಂಬಿದ ಕುಟುಂಬ, ದೊಡ್ಡ ಮಗ ತಾಯಿ ಮಾತನ್ನೇ ಮೀರದವನು, ಮದುವೆ ಆಗ್ತಾನೆ. ಫಾರಿನಲ್ಲಿ 1-2 ವರ್ಷ ಇರ್ತಕ್ಕಂಥ ಸಂದರ್ಭ ಬರುತ್ತೆ. ಇದ್ದು ಬರ್ತಾನೆ, ಮದುವೆ ಆಗುತ್ತೆ, ಇನ್ನೂ ಮಗು ಆಗಿಲ್ಲ. ಒಂದೇ ಮಾತು, ತಾಯಿ ಎದೆ ಮೇಲೆನೆ ಕಾಲಿಡ್ತಾನೆ. ಯಾವತ್ತು ಗೆರೆ ದಾಟದವ, ಒಂದೇ ಒಂದು ಮಾತು ಮಾತಾಡದವ, ರಾಮಚಂದ್ರನಿಗಿಂತಲೂ ಹೆಚ್ಚಾದಂತ ಮಗ ಅಂತ ನಾವು ಕಣ್ಣಾರೆ ಕಂಡಂತ ಕುಟುಂಬ. ಹಿ ಬ್ರೇಕ್ಸ್ ಆಲ್ ದ ರೂಲ್ಸ್. 5 ಜನ ಪಂಚಪುತ್ರರು, 2 ಜನ ಹೆಣ್ಣು ಮಕ್ಕಳು. ಆ ದೊಡ್ಡ ಮಗ ಮನೇಲಿ ಮಾತಿಲ್ಲ, ಯಾರಿಗೂ ನೋಡದೆ ಎದ್ದೋಗ್ತಾನೆ. ಇಲ್ಲ, ಆ ತಾಯಿ ನರಳ್ತಿದೆ, ವೆರಿ ಸೀರಿಯಸ್, ಟೋಟಲ್ ಡಯಾಲಿಸಿಸ್ ಸ್ಟೇಜಿಗೆ ಬಂದಿದೆ. ನನ್ನ ಹತ್ರ ಬಂದು ಹೇಳ್ಬೇಡಿ, ನಂಗೆ ಗೊತ್ತಿಲ್ಲ. ಅಮ್ಮ ಅಂದ್ರೆ ಪ್ರಾಣ ಕೊಡ್ಲಿಕ್ಕೂ ಸಿದ್ಧ ಆದಂತ ಮಗ ಒಂದೇ 1 ತಿಂಗಳಲ್ಲಿ ಬದಲಾಗ್ತಾನೆ. ಹೆಂಡತಿ ಮಾತು ಬಿಟ್ಟು ಬೇರೆ ಕೇಳೋಲ್ಲ, ಮನೇಲಿ ಮಾತಿಲ್ಲ, ಮೇಲಿಂದ ಕೆಳಗಡೆ ಹಿಡಿಯೋಲ್ಲ. ಯೋಚನೆ ಮಾಡಿ ನೋಡಿ, ಅಲ್ಲಿ ಏನೋ ಒಂದು ಅನಾಹುತ ನಡೆದಿದೆ. ಅಷ್ಟು ಬದಲಾವಣೆ, ಅಷ್ಟು ಕ್ರೂರ ಆಗ್ಬಿಡ್ತಾರ ತಂದೆ ತಾಯಿ ಕೂಡ. ಹೆಂಡತಿಗೂ ಆ ಥರ ಬಂದ್ಬಿಡುತ್ತೆ, ಅಷ್ಟು ಪ್ರೀತಿ ಮಾಡೋ ಒಂದು ಕುಟುಂಬನ ಬಿಟ್ಟು. ಆ ಹೆಣ್ಮಗು ಲೆಕ್ಚರರ್ಗೆ ಗೊತ್ತಿಲ್ವಾ ತಾನೇನು ಮಾಡ್ತಿದ್ದೀನಿ ಅಂತ. ಅಲ್ಲೇನು, ಯಾಕೆ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದ್ ನೋಡಿ. ಪಿಲ್ಲಿ ಶೂನ್ಯ ಅಥವಾ ಪ್ರಯೋಗ, ಮಾಟ ಮಂತ್ರದ ಒಂದು ಪ್ರಭಾವ ಹೇಗೆಲ್ಲ ಮನುಷ್ಯನನ್ನ ಅವನ ಜೀವನದಲ್ಲಿ ಬದಲಾವಣೆಯನ್ನ ತರುತ್ತೆ ಅಂತ ತಿಳಿಸ್ತಾ ಇದ್ರಿ. ಮುಂದೆ ಗುರುಜಿ, ಇನ್ನೊಂದು ಕುಟುಂಬ, ತುಂಬಾ ದೊಡ್ಡ ಧರ್ಮಾಧಿಕಾರಿ ಕುಟುಂಬ. ದಿಢೀರಂತ ಧರ್ಮಾಧಿಕಾರಿ ತಟಸ್ಥ ಆಗ್ತಾರೆ. ಅವ್ರ ಮಗನಿಗೆ ಜವಾಬ್ದಾರಿ ಬರುತ್ತೆ. ಅವರಿಗಿಂತಲೂ 10 ಪಟುತ್ವ ಇರ್ತಕ್ಕಂಥ ಹುಡುಗ, ದೊಡ್ಡ ಕುಟುಂಬ. ದಿಢೀರಂತ ಒಂದು ಸಾವು ನಡೆಯುತ್ತೆ ಆ ಮನೆಯಲ್ಲಿ. ಅದು ಕುಸ್ತಿಪಟುಗಳ ಕುಟುಂಬ, ಒಳ್ಳೆ ಪೈಲ್ವಾನಗಳ ಕುಟುಂಬ. ಇದು ಹುಬ್ಳಿ ಕಡೆ. ತುಂಬಾ ಚೆನ್ನಾಗಿದ್ದಂತ ಆ ಒಬ್ಬ ಹುಲಿನೇ ಆತ. ಒಬ್ಬೊಬ್ರು ಒಂದೊಂದು ಕೆಲಸ ಕಾರ್ಯಗಳನ್ನ ನೋಡ್ಕೊತಿದ್ದಂಥವ್ರು. ಆ ದೊಡ್ಡವರ ಮಾತನ್ನ ಧರ್ಮರಾಯನ ಹಾಗೆ ಯಾರೂ ಗೆರೆ ದಾಟ್ತಿರ್ಲಿಲ್ಲ. ಆ ಮನೆಗೆ ಒಂದು ಮನೆ ಕಟ್ಕೋತಾರೆ, ಗೃಹ ಪ್ರವೇಶ ಮಾಡ್ಕೋತಾರೆ. ಮಾಡಿದ ಮಾರನೇ ದಿನಾನೇ ಒಂದು ಅಪಮೃತ್ಯು, 3ನೇ ಮಗನ ಅಪಮೃತ್ಯು. ಹುಲಿ ತರ ಇದ್ದವನು ಅದು ಮನೆ ಮುಂದುಗಡೆಗೆ ಬೀಳ್ತಾರೆ. ಒಂದು ಸಣ್ಣ ಪೆಟ್ಟು ತಲೆಗೆ, ಕೋಮಾಗಿ ಹೋಗ್ತಾರೆ. ಅದು 1 ವಾರ ಆದ್ಮೇಲೆ ನೋಡಿದ್ರೆ ಡಾಕ್ಟರ್ ನರ್ವಸ್ ಡ್ಯಾಮೇಜ್, ಔಟ್. ಒಂದಾದ ಮೇಲೆ ಒಂದರಂತೆ ಅನಾಹುತ. ತಾಯಿ ಕಾಲು ಕಳ್ಕೋತಾರೆ, ತಂದೆ ಕಿಡ್ನಿ ಹೋಗುತ್ತೆ. ಒಂದಾದ ಮೇಲೊಂದರಂತೆ 3 ವರ್ಷದಲ್ಲಿ ಧರ್ಮಾಧಿಕಾರ ಪಟ್ಟ ಹೋಗುತ್ತೆ, ಪಂಚಾಯಿತಿ ಅಧಿಕಾರ ಪಟ್ಟ ಹೋಗುತ್ತೆ. ಆಸ್ತಿಗೆ ಅಣ್ಣ ತಮ್ಮಂದಿರು ಯಾವ ಮಟ್ಟಕ್ಕೆ ಕದನ ಕಿಳಿತಾರೆ ಅಂದ್ರೆ ಕತ್ತಿಗಳನ್ನ ಎತ್ಕೊಂಡು ಕದನ ಕಿಳಿಯುತ್ತಾರೆ. ಅದು ಗೃಹ ಪ್ರವೇಶವಾದ ಮಾರನೇ ದಿನದಿಂದ ನಡೀತಕ್ಕಂಥದ್ದು. ಅದ್ಭುತವಾದಂತ ಒಂದು ಮನೆ ಕಟ್ಕೊಂಡ್ಮೇಲೆ ಇನ್ನೊಂದು ಕುಟುಂಬ ನೋಡಿ ಎಷ್ಟು ನಡೆಯುತ್ತೆ ಅಂದ್ರೆ, ತುಂಬಾ 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು, ಹೆಂಡತಿ ಇಲ್ಲ. ತುಂಬಾ ಅದ್ಭುತವಾಗಿ ಆ ತಂದೆ ಜೀವ ಇಡೀ ಕುಟುಂಬನ ಸಾಕುತ್ತೆ. ದೊಡ್ಡ ಮಗ
ಒಳ್ಳೆ ಒಂದು ಸರ್ಕಾರಿ ಕೆಲಸ, ಎರಡನೇ ಮಗ ಒಳ್ಳೆ ಒಂದು ಸರ್ಕಾರಿ ಕೆಲಸ. ಆ 4 ಜನ ಹೆಣ್ಮಕ್ಳಿಗೆ ಮದುವೆ ಮಾಡ್ತಕ್ಕಂಥ ಒಂದು ಸಮಯ ನೋಡಿ. ದೊಡ್ಡ ಮಗಳಿಗೆ ಮದುವೆ ಮಾಡಿದಾಗ ಎಲ್ಲರೂ ಸೇರ್ಕೋತಾರೆ. ಎರಡನೇ ಮಗಳ ಮದುವೆ ಮಾಡ್ಬೇಕಾದಾಗ್ಲೂ ಎಲ್ಲರೂ ಚೆನ್ನಾಗಿರ್ತಾರೆ. ಅಣ್ಣನಿಗೆ ಮದುವೆ ಮಾಡ್ಬೇಕೀಗ, ದೊಡ್ಡವರಿಗೆ ಏನೂ ಇಲ್ಲ, ಎಲ್ಲರೂ ಹೋಗ್ತಾರೆ, ಎಲ್ಲೆಲ್ಲೋ ಹುಡುಗಿ ನೋಡಿರ್ತಾರೆ ಅಥವಾ ಒಪ್ಪಿರೋದಿಲ್ಲ, ಏನೋ ನಿಮ್ಗೆ ಏನು ಅನ್ಸುತ್ತೋ ಹಾಗೆ ಮಾಡಿ ಅಂತ. ಆ ಮನೆ ಹಿರಿಯರು ಅವ್ರಿಗೆ ಇಷ್ಟ ಆಗೋಲ್ಲ, ನಮ್ಮ ಮನೆಗೆ ಈ ಥರದೇ ಹೆಣ್ಮಗು ಬೇಕು, ತೂಗತಕ್ಕಂಥದ್ದು ಬಡತನದ ಹೆಣ್ಮಗುನೇ ಬೇಕು. ಭಾರಿ ಶ್ರೀಮಂತರು, ಆಗರ್ಭ ಶ್ರೀಮಂತಿಕೆ ಇರುತ್ತೆ. ಒಂದು ತುಂಬಾ ಏನೂ ಇಲ್ಲದಂತ ಒಂದು ಕುಟುಂಬಕ್ಕೆ ಹೋಗಿ ಹೆಣ್ಣು ನೋಡ್ತಾರೆ. ಆ ಹೆಣ್ಣಲ್ಲಿ ಅಂದ ಇಲ್ಲ, ಏನೂ ಇಲ್ಲ, ಸರ್ವಸಾಧಾರಣವಾದಂಥ ಒಂದು ಸಂಪನ್ನ. ಇಷ್ಟು ಜನ ಇರಬೇಕಾದ್ರೆ ಆ ದೊಡ್ಡವರು ಅವತ್ತು ಹೋಗಿರೋದಿಲ್ಲ ಹೆಣ್ಣು ನೋಡ್ಲಿಕ್ಕೆ ಹೋದಾಗ. ಆ 6 ಜನಕ್ಕೆ ತಿಂಡಿ ಕೊಡ್ತಾರೆ. ಆ ಹುಡುಗನಿಗೆ ಮಾತ್ರ ಕರ್ಕೊಂಡು ಬಂದು ಪಕ್ಕದಲ್ಲಿ ಕುಂದಿಸ್ಕೊಂಡು ಒಂದು ಲೋಟ ಹಾಲು ಕೊಡ್ತಾರೆ. ನಂಬ್ತೀರಾ? ಮನೆಗೆ ಬರ್ತಾರೆ, ಆ ಹುಡುಗ ಹೇಳ್ತಾನೆ ನನಗೆ ಆ ಹುಡುಗಿನೇ ಮದುವೆ ಆಗಬೇಕು ಅಂತ. ದೊಡ್ಡವ್ರು ವಿಚಾರಿಸ್ತಾರೆ, ಯಾಕೋ ಅಂಥದ್ದಿಲ್ಲ ಬೇಡ ಅಂತ, ನನಗೆ ಅವರನ್ನೇ ಮದುವೆ ಆಗಬೇಕು ಅಂತ. ಅಕ್ಕಂದರು ಸಹೋದರರು ಹೇಳಿದ್ರೆ ಅವತ್ತೇ ಎಲ್ಲರನ್ನ ಹಿಡಿದು ಬಡಿತಕ್ಕಂಥದ್ದು. ಯಾವತ್ತೂ ಒಂದೇ ಒಂದು ಮಾತು ಅಪಭ್ರಂಶವೂ ಮಾತಾಡದಂತ ಆ ಕುಟುಂಬದ ಹಿರಿಯಣ್ಣ ಅವ್ಯಾಚ್ಯ ಶಬ್ದಗಳ ಹಗರವಾಗಿ ಮನೆ ಮಠ ಕುಟುಂಬ ಮುರಿದು ಎದ್ದು ನಿಂತ್ಕೊಳ್ತಕ್ಕಂಥದ್ದು. ಮಾಡಿ ನನಗೆ ಆಕೆನೇ ಬೇಕು ಅಂತ. ಕೊನೆಗೆ ಹಿರಿಯರು ಅದನ್ನೇ ಮಾಡ್ತಾರೆ. ಮದುವೆ ಮಾಡಿದ 3ನೇ ದಿನಕ್ಕೆ ಆತ ಮನೆಯಿಂದ ಸಪರೇಟ್ ಹೋಗ್ತಾನೆ, ಆಸ್ತಿ ಮೇಲೆ ಕೇಸ್ ಹಾಕ್ತಾನೆ. ಆ ನೋಡಿಕೊಂಡು ಬಂದ ದಿನದಿಂದ ಮದುವೆವರೆಗೂ ಯಾರ ಹತ್ರನೂ ಮಾತಾಡುವುದಿಲ್ಲ. ಅಲ್ಲಿವರೆಗೂ ಆತ ಏನು ತಂದರು, ಏನೇ ಮಾಡಿದರು, ಮೊದಲು ತನ್ನ ಸಹೋದರಿಯರಿಗೆ, ಆ ನಂತರ ತನ್ನ ಸಹೋದರನಿಗೆ ಅಂತ ನೋಡುತ್ತಿದ್ದಂತ ಆ ಹಿರಿಯ ತುಂಬಾ ಇಡೀ ಊರಿಗೆಲ್ಲ ಇಂಥ ಒಂದು ಕುಟುಂಬವನ್ನ ನೋಡಿದ್ರೆ ಆ ಒಂದು ದಿಷ್ಟಿ ಅನ್ನತಕ್ಕಂಥ ಮಾತು ಹೇಳ್ತಿದ್ದಂತ ಒಂದು ಕುಟುಂಬ. ಅಷ್ಟು ಒಳ್ಳೆ ವ್ಯಕ್ತಿತ್ವ, ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಯಾರಿಗೂ ಕೆಟ್ಟದ್ದು ಬಯಸದ ವ್ಯಕ್ತಿ, ತಂದೆಗಿಂತಲೂ ತುಂಬಾ ಒಂದು ಧರ್ಮ ಒಂದು ತೂಕ ಜಾಸ್ತಿ ಅಂತ ಮಾತಾಡಿಕೊಂಡಂತ ಒಂದು ಕುಟುಂಬ. ಅಷ್ಟು ಒಂದು ಒಳ್ಳೆ ವ್ಯಕ್ತಿತ್ವ. ಬರೀ ಹೆಣ್ಣು ನೋಡಕ್ ಹೋಗ್ತಾರೆ, ಎಲ್ರಿಗೂ ತಿಂಡಿ ಕೊಡ್ತಾರೆ. ಎಲ್ರೂ ತಿಂಡಿ ತಿನ್ಬೇಕಾದ್ರೆ ಆತನಿಗೆ ಒಂದು ಲೋಟ ಹಾಲು ಮಾತ್ರ ಕೊಡ್ತಾರೆ ಎಕ್ಸ್ಟ್ರಾ. ಅದನ್ನ ಆತ ಕುಡಿತಕ್ಕಂಥದ್ದು. ಅದನ್ನ ಒಬ್ಬ ಸಹೋದರಿ ಕೇಳು ಬಿಡ್ತಾರಂತೆ, ಏನಿದು ಅವ್ರಿಗೆ ಮಾತ್ರ ಹಾಲು ಕೊಡ್ತೀರಿ ಅಂದ್ರೆ, ಇಲ್ಲ ಹುಡುಗ ಅಲ್ವಾ ಅದಕ್ಕೆ ಕೊಟ್ಟು ಅಂತಕ್ಕಂಥದ್ದು. ಆ ಬರಬೇಕಾದಾಗ್ಲೇ ಒಂಥರ ಏನೋ ನಿದ್ದೆ ಮಾಡಿದಂತ ಒಂದು ಭಾವ. ಬಂದ ಮೇಲೆ ಆ ನಿದ್ದೆಯಿಂದ ಎದ್ದ ಮೇಲೆ ವಿಚಿತ್ರವಾದಂಥ ಪ್ರವೃತ್ತಿ ಶುರುವಾಗಿ ಮದುವೆ ಆದ 3 ದಿನಕ್ಕೆ ಮನೆ ಬಿಟ್ಟು ಹೊರಗಡೆ ಬರ್ತಾರೆ, ಕೇಸ್ ಹಾಕ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಇಡೀ ತನ್ನ ಸಹೋದರಿಯರು ಹಾಗೂ ಸಹೋದರರನ್ನ ಶತ್ರುಗಳಿಗಿಂತಲೂ ಪರಮಶತ್ರುಗಳಾಗಿ ನೋಡ್ತಕ್ಕಂಥ ಒಂದು ಭಾವ. ಯಾರನ್ನೂ ಮಾತಾಡಿಸುವುದಿಲ್ಲ. ಸುಮಾರು 30 ವರ್ಷಗಳಾಗಿದೆ, 35 ವರ್ಷಗಳಾಗಿದೆ, ಯಾರ ಮನೆಗೂ ಬಂದಿಲ್ಲ. ಇವರಿಗಿನ್ನೂ ಅವರ ಆಸೆ ಬಿಟ್ಟಿಲ್ಲ. ಅವರ ಹೆಸರು ಕೇಳಿದ್ರೆ ಅವ್ರು ಸತ್ತೋದ್ರು ನನ್ನ ಪಾಲಿಗೆ ಅಂತ ಈಗಲೂ ಮಾತಾಡತಕ್ಕಂಥ ಭಾವ ಆ ವ್ಯಕ್ತಿಗೆ. ಆ ಮನೆಯ ಹಿರಿಯಜ್ಜ ಬಂದು ಕಣ್ಣೀರಾಗ್ತಾ ಇದ್ದು, ಏನಾಯ್ತೋ ಗೊತ್ತಿಲ್ಲ ಗುರುಗಳೇ, ಹುಡುಗಿನ ನೋಡಕ್ ಹೋದೋ, ನಾನು ಹೋಗಿರ್ಲಿಲ್ಲ, ಅವತ್ತು ಹೋಗಿದ್ರೆ ಇದಾಗ್ತಿರ್ಲಿಲ್ವೇನೋ, ಏನೋ ಮಾಡಿಬಿಟ್ಟಿದ್ದಾರೆ ಗುರುಗಳೇ, ಮದ್ದಾಕೊಟ್ಬಿಟ್ಟಿರ್ಬೋದು ಹಾಲಲ್ಲಿ. ನನ್ನ ಮಗ ಆ ಥರ ಇದ್ದವನಲ್ಲ, ಧರ್ಮರಾಯನಿಗಿಂತಲೂ ಒಂದು ತೂಕ ಹೆಚ್ಚು ಅನ್ನತಕ್ಕಂಥದ್ದು. ರಾಮ ಲಕ್ಷ್ಮಣರ ಹಾಗೆ 2 ಮಕ್ಕಳು. ಆ ತಾಯಿಗೆ ಗಂಡನಿಲ್ಲ, 2ರನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾರೆ. 2ರಿಗೂ ವಿದ್ಯೆ ಸ್ವಲ್ಪ ಕಡಿಮೆ. ಕಲಾವಿದ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ಅವರು. ಪ್ರಯತ್ನಗಳು ಮಾಡ್ತಿದ್ದಾರೆ, ಬಟ್ ಅವ್ರಿಗಂತ ಒಂದು ಯಶಸ್ಸು ಸಿಗ್ಲಿಲ್ಲ. ಬಟ್ ದೇ ಆರ್ ಇನ್ ವೆರಿ ಗುಡ್ ಪೊಸಿಷನ್. ಆದ್ರೆ ಮಗನಿಗೆ ಮದುವೆ ಮಾಡ್ತಾರೆ. ಆ ಮದುವೆಗೆ ಹೋಗಿ ಹುಡುಗಿ ನೋಡ್ಕೊಂಡು ಬರ್ತಾರೆ. ನೋಡಿ, ಸುರಸುಂದರಾಂಗ, ಅದ್ಭುತ ಆತ, ನೀಳನಾಸಿಕ. ನಿಜವಾಗ್ಲೂ ನಾನೆಲ್ಲೂ ಅಂತ ಸೌಂದರ್ಯ ನೋಡಿರ್ಲಿಲ್ಲ. ಅಷ್ಟು ಒಳ್ಳೆ ಹುಡುಗ. ಹುಡುಗಿನ ನೋಡ್ಕೊಂಡು ಬಂದ ತಕ್ಷಣ ಬದಲಾಗ್ತಾರೆ. ತಾಯಿಗೆ ಎದೆ ಮೇಲೆ ಕಾಲಿಟ್ಟು, ನಿನ್ನ ಮಗಳ ಮದುವೆಗೆ ದುಡ್ಡೆನ್ಸಿದ್ದೇನೆ ಇಡೇ ಅನ್ನತಕ್ಕಂಥ ಬರೀ ಎಂಥ ಭಾಷೆ ಅಂದ್ರೆ, ಇವರಿಗೆ ಏನಾಗಿದೆ, ನನ್ನ ಮಗ ಮಾತಾಡ್ತಿದ್ದಾನ ಇಲ್ಲ ಯಾವುದೋ ದೆವ್ವ ಮಾತಾಡುತ್ತಿದೆಯಾ? ಆ ಕಣ್ಣುಗಳು ನೋಡಿಕೊಂಡು ಬಂದ ದಿನವೇ, ಏನಪ್ಪಾ ಹುಡುಗಿ ಏನನ್ನಿಸ್ತು ಹಾಗೆ ಹೀಗೆ ಅಂದ್ರೆ, ನನ್ನ ಮದುವೆ ಫಿಕ್ಸ್ ಮಾಡ್ತಿದ್ದೀರಲ್ವಾ, ನನಗೆ ದುಡ್ಡಿಲ್ಲ,
ನಂಗೆ ದುಡ್ಡು ಬೇಕು, ನಿನ್ನ ಮಗಳ ಮದುವೆಗೆ ನಾನು 10 ಲಕ್ಷ ಕೊಟ್ಟಿದ್ನಲ್ಲ ಅದು ಕೊಡು, ನಿನ್ನ ಮಗನ ಮದುವೆಗೆ ನಾನು ಇಷ್ಟು ದುಡ್ಡು ಅರೇಂಜ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನ ಕೊಡು, ಬಡ್ಡಿ ಸಮೇತ ಆಸ್ತಿ ಕೊಡು ಆಸ್ತಿ ಕೊಡು ಅಂತ ಅವತ್ತು ಸಂಜೆಯ ಮನೆಯಲ್ಲಿ ಊಟ ಮಾಡದೆ ನಿಲ್ಲುತ್ತಾನೆ. ಸಪ್ರೇಟ್ ಹೋಗ್ತಾನೆ ರೂಮ್ ಮಾಡಿಕೊಂಡು. ಅಲ್ಲೂ ನಡೆದಿತ್ತು, ಎಲ್ಲರಿಗೂ ತಿಂಡಿ ಕೊಟ್ಟಿದ್ರು, ಅಲ್ಲೊಂದು ಲೋಟ ಬೇರೆ ಎಕ್ಸ್ಟ್ರಾ ಏನೋ ಒಂದು ಕಾಫಿನೋ ಟೀನೋ ಕೊಟ್ಟಿದ್ರು. ಆ ಹುಡುಗನಿಗೆ ಮಾತ್ರ ಒಂದು 20 ಜನ ಹೋಗಿದ್ರೆ 20 ಜನಕ್ಕೆ ಟೀ ಹೋಗಿಲ್ಲ, ಆತನಿಗೆ ಮಾತ್ರ ಒಂದು ಸ್ಪೆಷಲ್ ಟೀ ಕೊಟ್ಟಿದ್ದಾರೆ. ಕುಡಿಲಿ ಕುಡಿಲಿ ಅಂತ ಹೇಳಿಬಿಟ್ಟು ಕುಡಿದು ಬಂದ ಮೇಲೆ ಅವತ್ತು ಸಂಜೆ ಅಂಥದ್ದೊಂದು ನಡೆಯುತ್ತೆ. ಏನಂತೀರಾ, ಇದಕ್ಕೆ ಪರಿಹಾರಗಳಿದೆಯಾ? ಇದನ್ನ ಏನಾದ್ರು ಭ್ರಾಂತು ಅಂತೀರಾ, ಇಲ್ಲ ನಿಜ ಅಂತ ಒಪ್ಕೋತೀರಾ, ಇದಕ್ಕೆ ಏನಾದ್ರು ತಡೆ ಹಾಕಬಹುದಾ? ಅದರ ಬಗ್ಗೆ ನಾಳಿನ ಸಂಚಿಕೆಗಳಲ್ಲಿ ಆದಷ್ಟು ನಾನು ನಿಮಗೆ ಹೆಚ್ಚು ಪರಿಹಾರಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾದು ನೋಡಿ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ? 2013 ಕನ್ಯಾ ರಾಶಿಗೆ ಹೇಗಿದೆ? ನಿನ್ನೆ ಸಿಂಹ ರಾಶಿಗೆ ಹೇಳಿದ್ದೆ, ಇವತ್ತು ಕನ್ಯಾ ರಾಶಿಗೆ ಹೇಳ್ತಿದ್ದಾನೆ. ಕಟಕ ರಾಶಿಯವರು ಮಾತ್ರ ಒಂದು ಮಿಸ್ ಮಾಡ್ಕೊಂಡಿದೆ. ಯಾಕೆಂದ್ರೆ ನಿಮಗೆ ಚಂದ್ರನ್ಗೆ 7ನೇ ಮನೆಯಲ್ಲಿ ಕುಜ. ಸ್ವಲ್ಪ ವಿವಾಹಗಳಿಗೆ ಈ ಪ್ರೀತಿ ಪ್ರೇಮ ಮದುವೆ ಆಗ್ತೀನಿ ಅನ್ಕೊಂಡಿರೋರು, ಇಲ್ಲ ಡೈವರ್ಸ್ ತಗೋತೀನಿ ಅನ್ಕೊಂಡಿರೋರು, ಇಲ್ಲ ಡೈವರ್ಸ್ ಮಾಡ್ಕೋಬೇಕು ಅನ್ನೋರು ಸ್ವಲ್ಪ ಮುತುವರ್ಜಿ ವಹಿಸಿ. ನಿಮ್ಮ ಮಕ್ಕಳು ಯಾರನ್ನಾದ್ರೂ ಪ್ರೀತಿಸ್ತಿದ್ದಾರೆ, ಖಂಡಿತ 7ನೇ ಮನೆಯಲ್ಲಿ ಕುಜ ಒಂದು ಎಡವಟ್ಟು ಮಾಡ್ಕೋತಾರೆ, ಓಡಿ ಹೋಗ್ತಾರೆ. ನಿನ್ನೆ ಅದೇ ಕಟಕ ಲಗ್ನದ ಗುರುಗಳೇ 2013 ತುಂಬಾ ಚೆನ್ನಾಗಿರುತ್ತೆ ಅಂದ್ರಿ, ಸ್ವಲ್ಪ ನೋಡಿ ನಮ್ಮ ಮಗುದು ಅಂತ ಮೊದಲೇ ಬರೆದಿದ್ದೆ. ಓಡಿ ಹೋಗಿದ್ದಾಳೆ ತಂದೆ ತಾಯಿಗೆ ನೋವು ಕೊಡುವಳು. ನಿನ್ನೆ ತಾನೇ ಗಾಡಿ ತಗೊಂಡು ಹೋದ್ಲು ಗುರುಗಳೇ, ಹೊರಗಡೆ ಗಾಡಿ ಸಮೇತ ಹೋಗ್ಬಿಟ್ಟಿದ್ದಾಳೆ ಗುರುಗಳೇ. ಮಾತುಕತೆ ಆಗಿದೆ, ನಿಶ್ಚಿತಾರ್ಥ ಆಗಿದೆ, ನಾವ್ ಏನ್ ಹೇಳೋದು? ನಾ ಹೇಳಿದ ಒಂದೇ ಮಾತು, ಇದು ಮೊದಲನೇ ಸಲ ಅಲ್ಲ ಓಡೋಗಿರೋದು, 2ನೇ ಸಲ. ಹೌದಾ? ಹೌದು ಗುರುಗಳೇ. ನೋಡಿ, ಕಟಕ ಲಗ್ನಕ್ಕೆ 7ನೇ ಮನೇಲಿ ಕುಜ 2013. ಸೊ ಪ್ರೀತಿ ಪ್ರೇಮ ಮದುವೆ 7ನೇ ಮನೇಲಿ ಕುಜ ಖಂಡಿತ ಬೆಂಕಿನೇ. ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನಿರ್ಧಾರಗಳನ್ನ ಯೋಚನೆ ಮಾಡಿ ಆತರ ಪಡೆದೇ ಮಾಡ್ಕೊಳ್ಳಿ. ದಯವಿಟ್ಟು ಮಿಸ್ ಮಾಡ್ಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ. ಇನ್ನು ಕನ್ಯಾ ರಾಶಿಯವ್ರಿಗೆ ಈ ವರ್ಷ ಹೇಗಿದೆ ಅಂತ ನೋಡೋಣ. ಖಂಡಿತ ಪಿಲ್ಲಿ ಶೂನ್ಯಂ ಈ ವರ್ಷ ನಿಮಗೆ. ಏನಾದ್ರೂ ಒಂದು ಮಾಟ ಮಂತ್ರ ತಂತ್ರ, ಅದರಲ್ಲೂ ಚಿತ್ತಾ ನಕ್ಷತ್ರದವರಿಗೆ ಬೆಂಕಿ ಅನಾಹುತಗಳು ಪಕ್ಕ. ಜೀವನದಲ್ಲಿ ಅಪಘಾತಗಳು, ಅನಾರೋಗ್ಯಗಳು ಏನಾದ್ರೂ. ಯಾಕೆ ಗೊತ್ತಾ? ಪಕ್ಕದಲ್ಲೇ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನದಲ್ಲಿ ಶನಿ ರಾಹು ಕುಳಿತಿರ್ತಕ್ಕಂಥದ್ದು. ಲಗ್ನಾಧಿಪತಿ ಹೋಗಿ ಗುರುವಿನ ಮನೆಯಲ್ಲಿ ಮಲ್ಕೋಬಿಟ್ಟವನೆ, ಅದು ಕೇತು ನಕ್ಷತ್ರದಲ್ಲಿ ಬುಧ. 5ನೇ ಮನೆಯಲ್ಲಿ ಮಹಾಮಾರಿ ನಿಮಗೆ ಕುಜ, ಅದರ ಜೊತೆಯಲ್ಲಿ ಶುಕ್ರನಿಗೆ ಬಲ ಇಲ್ಲ. 8ನೇ ಮನೆಯಲ್ಲಿ ಕೇತು, ಗುರು ಬೇರೆ ವಕ್ರ, ಚಂದ್ರ ಒಬ್ಬ ಬಲವಾಗಿದ್ದಾನೆ. ಸೊ ಮನೋಬಲ ಒಂದಿದೆ. ಉದ್ಯೋಗದಲ್ಲಿ ಭಯ ಬೀಳ್ತೀರಾ, ತುಂಬಾ ದೊಡ್ಡ ಮೇಲ್ಮಟ್ಟ ಪಡಿತೀರಾ, ಉದ್ಯೋಗದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ನಡೆಯುತ್ತೆ, ಸ್ಥಾನ ಅಧಿಕಾರ ಬರುತ್ತೆ. ಆದ್ರೆ ದುರಾಸೆಗೊಳಗಾಗಿನೋ ದುರ್ವರ್ತನೆಗೊಳಗಾಗಿನೋ ಅಪವಾದ ಏನಾದ್ರೂ ಬರುತ್ತೆ, ಅಪಕೀರ್ತಿ ಏನಾದ್ರೂ ಬರುತ್ತೆ, ಲಂಚ ತಗೊಂಡು ಜಾಬ್ ಕಳ್ಕೊಳ್ಳೋದು, ಪೊಸಿಷನ್ ಕಳ್ಕೊಳ್ಳೋದು, ಮೋಸ ಮಾಡೋದು, ಕೆಳಗಿನವ್ರನ್ನ ತುಳಿಯೋದು. ಶನಿ ಅಂದ್ರೆ ನಮ್ಮ ಕೆಳಗಿನ ವರ್ಕರ್ಸ್ ಅಂತ. ರಾಹು ಸೇರ್ಕೊಂಡಿದೆ ಅಂದ್ರೆ ಅವ್ರನ್ನ ತುಚ್ಛವಾಗಿ ನೋಡಿ ಶಾಪಗ್ರಸ್ತರಾಗ್ತೀರಾ. ಇವನು ಹೋದ್ರೆ ಸಾಕು ಪಾಪಿ, ಇವನು ನಮ್ಗೆ ಎಷ್ಟು ನೋವು ಕೊಟ್ಟಿದ್ದಾನೆ. ಕೆಲವರು ನಮ್ಮ ಜೊತೆಲೆ ಕೆಲಸ ಮಾಡ್ತಿರ್ತಾರೆ, ಅವರು ನಾವು ರಿಸೈನ್ ಮಾಡಿದೆ ಬೇರೆ ಸಂಸ್ಥೆಗೆ ಹೋಗ್ತಿದ್ದೆ ಅಂದ್ರೆ, ಓ ಸರ್ ಬೆಸ್ಟ್ ಆಫ್ ಲಕ್, ಹೋಗಿದ ತಕ್ಷಣ ಎಲ್ಲ ಚಪ್ಪಾಳೆ ತರ್ತಿರ್ತಾರೆ. ಪೀಡೆದು ಕಳಿತು, ಈ ವ್ಯಕ್ತಿ ಇರೋರ್ಗು ನಮ್ಮ ಜೀವ ಕುತ್ತಿಗೆ ಹಿಂಡಿದ್ದ, ಹೋದ್ರೆ ಹೋಗ್ಲಿ ಬಿಡಪ್ಪ ಈ ಮನುಷ್ಯ, ನಡುದಾರಿಲಿ ಹೋಗ್ಬಿಡ್ಬೇಕು ಇವನು. ಅಷ್ಟು ಚಿತ್ರಹಿಂಸೆ ಕೊಟ್ಟಿರ್ತಾರೆ ಕೆಲವು ವ್ಯಕ್ತಿಗಳು. ಆ ಒಂದು ನೋವು, ಕುಳಿತರು ನಿಂತರು ತಿಂದರು ಮಲಗಿದ್ರು, ಯಾಕಪ್ಪ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅನ್ನಿಸ್ಬಿಟ್ಟಿರುತ್ತೆ. ಇವನು ಬಾಸ, ಇವನು ರಾಮ ಕೊಲೀಗ್ಸ್ ಆಗಿರ್ತಾರೆ. ನಮ್ಮ ಕೆಲಸ ನಾವು ಕಷ್ಟಪಟ್ಟು ಮಾಡಿದ್ದು ತಗೊಂಡು ಕಾಪಿ ಮಾಡಿ ಅವ್ರ ಪೊಸಿಷನ್ ಮಾಡ್ಕೊಳ್ತಕ್ಕಂಥದ್ದು. ಮನೆಗಳಲ್ಲೂ ಕೂಡ ಶನಿ ರಾಹು ಸೇರಿದ್ರೆ ಮಾಡೋದೆಲ್ಲ ನೀವು ಚಿಕ್ಕ ಸೊಸೆಗೆ ಹೆಸರು, ಇಲ್ಲ ಚಿಕ್ಕ ಸೊಸೆಯಾಗಿ ನೀವೆಲ್ಲ ಮಾಡಿದ್ರೆ ದೊಡ್ಡ ಸೊಸೆಗೆ ತುಂಬಾ ಪ್ರಾಧಾನ್ಯತೆ. ಈ ರೀತಿ ಮಾನಸಿಕ ಭೀತಿ ಆತಂಕದಿಂದಲೇ ಕಳೆಯತಕ್ಕಂಥ ವರ್ಷವಾಗುತ್ತೆ. ಎಚ್ಚರಿಕೆ ಇಲ್ಲ, ದುರ್ವರ್ತನೆ. ನೀವು ಮಾಟ ಮಾಡ್ಸಕ್ ಹೋಗ್ತಿರಲ್ಲ, ನಿಮ್ಮ ಮೇಲೆ ಮಾಟದ ಪ್ರಯೋಗ. ಮಾಟ ಅಂದ್ರೆ ಇನ್ನೇನು ಅಲ್ಲ, ಇನ್ನೊಬ್ಬರನ್ನ ಪ್ರಚೋದನ,
ಇನ್ನೊಬ್ಬರನ್ನ ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಕೆಡಿಸೋದು, ಕೌಟುಂಬಿಕ ಸ್ಥಿತಿಯನ್ನ ಕೆಡಿಸೋದು, ನೀವು ತಲೆಯಲ್ಲಿ ಹುಳ ಬಿಟ್ಕೊಳ್ಳೋದಲ್ಲದೆ ಕೋತಿ ತಾನ್ ಕೇಳೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಹೇಳ್ತಿರ್ತೇವೆ. ಕನ್ಯಾ ರಾಶಿಯವರು ಖಂಡಿತ ಅಂಥದ್ದೊಂದು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಮುಖ್ಯವಾಗಿ ಚಿತ್ತಾ ನಕ್ಷತ್ರದವರು ಮದುವೆ ವಿಚಾರ, ಕುಟುಂಬ ವಿಚಾರ, ಮಕ್ಕಳ ವಿಚಾರ, ಮದುವೆ ಆಗ್ತಿದ್ದೀರಾ, ಗರ್ಭಿಣಿ ಆಗ್ತಿದ್ದೀರಾ, ಸಮ್ ಟ್ರೀಟ್ಮೆಂಟ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಮಾಡ್ಕೊಳ್ಳಿ ಹೆಣ್ಮಕ್ಳು ಮುಖ್ಯವಾಗಿ. ಇನ್ನು ಹಸ್ತ ನಕ್ಷತ್ರದವರಿಗೆ ಕುಜ ಚಂದ್ರಭಾವದಲ್ಲಿರುವುದರಿಂದ ವಿಶೇಷವಾದಂಥ ಒಂದು ಸ್ಥಾನ, ನೆಮ್ಮದಿ ನೋಡ್ತಕ್ಕಂಥದ್ದು, ಒಂದು ಭೂಮಿ ಮನೆ ಪಡಿತಕ್ಕಂಥದ್ದು, ಏನಾದರೂ ಒಂದು ಕೆಲಸ ಮಾಡ್ಕೋಬೇಕು, ಬಿಸ್ನೆಸ್ ಮಾಡಬೇಕು, ಏನಾದರೂ ಒಂದು ಮನೆ ಅಲಂಕಾರ ಉಪಹರಣ ಮಾಡ್ಕೋಬೇಕು ಅನ್ನೋದಕ್ಕೆ ವಿಶೇಷ ಬಲ ತಂದುಕೊಡ್ತಕ್ಕಂಥದ್ದಾಗುತ್ತೆ. ಆದರೂ ರಾಹು ಬಂದು ಗುರು ನಕ್ಷತ್ರದಲ್ಲಿದ್ದು ಗುರು ವಕ್ರ, ಶನಿ ವಿಶೇಷವಾಗಿ ಸ್ವಾತಿ ನಕ್ಷತ್ರ, ರಾಹು ನಕ್ಷತ್ರ, ಅಲ್ಲಿಗೆ ಎಲ್ಲ ಇದ್ದು ಇಲ್ಲದರ ಕಡೆಗೆ ಆಲೋಚನೆ, ಶಿವಾಲಯ ದರ್ಶನವೊಂದು ನಡೆಯುವುದು. ಗುರು ರಾಹು ಸೇರಿದಾಗ, ಗುರು ಅಂದರೆ ಶಿವ, ರಾಹು ಸರ್ಪಕ್ಕೆ ಸಂಕೇತವಾಗಿರ್ತಕ್ಕಂಥದ್ದು. ಸೊ ಶಿವನಿಗೆ ಸಂಬಂಧಪಟ್ಟಂತ ಅರುಣಾಚಲೇಶ್ವರ, ಮಾದೇಶ್ವರ, ಕಾಶಿ, ವಿಶೇಷವಾದಂಥ ಕಾಶಿ ದರ್ಶನ, ರಾಮೇಶ್ವರ ದರ್ಶನ, ಧರ್ಮಸ್ಥಳ ದರ್ಶನ, ಕುಕ್ಕೆ ದರ್ಶನ, ವೈದ್ಯನಾಥೇಶ್ವರ ದರ್ಶನ, ಈ ರೀತಿಯ ದೇವಸ್ಥಾನಗಳ ಒಂದು ಅಪರೂಪ ದರ್ಶನ, ದೇವಿ ದರ್ಶನಗಳು ಆಗುತ್ತೆ ಈ ವರ್ಷ ನಿಮಗೆ. ಶನಿ ರಾಹು ಸೇರಿದಾಗ ವಿಶೇಷವಾದಂಥ ಉಗ್ರದೇವಿ, ಕಂಚಿ, ತಿರುಚಿ, ಮಧುರ ಮೀನಾಕ್ಷಿ, ನಿಮಿಷಾಂಬ, ಚಾಮುಂಡೇಶ್ವರಿ, ಹೊರನಾಡು, ಕಟೀಲು, ಈ ವರ್ಷ ನೀವು ಮಾಡುವಷ್ಟು ಪ್ರಯಾಣ, ಸಂತೃಪ್ತ ಜೀವನ ಹಸ್ತ ನಕ್ಷತ್ರದವರಿಗೆ ಇನ್ಯಾವುದೂ ಇರೋಲ್ಲ. ಆದರೂ ನಿಮ್ಮ ಬೆಳವಣಿಗೆ ಸಹಿಸದೆ ಕೆಲವರು ಒಳಗಡೆಯೇ ಬೀರತಕ್ಕಂಥ ದೃಷ್ಟಿ ದೋಷ. ಯಾರಿಗೂ ಏನು ಹೇಳಬೇಡಿ, ಹೇಗಿದ್ದೀವಿ ಅಂತ ಹೇಳಬೇಡಿ, ಏನಿದೆ ಅಂತಲೂ ಹೇಳಬೇಡಿ. ಉತ್ತರ ನಕ್ಷತ್ರದವ್ರಿಗಂತೂ ಅದ್ಭುತವಾದಂಥ ಒಂದು ಸ್ಥಾನವನ್ನ ಪಡೆಯುತ್ತೀರಾ. ರಾಜಕೀಯವಾಗಿ ಏನಾದರೂ ಮಾಡ್ಕೋಬೇಕು ಅಂದ್ರೆ ತುಂಬಾ ವಿಶೇಷ. ಆದರೆ ಕುಟುಂಬದಲ್ಲಿ ನೆಮ್ಮದಿ ಇರುವುದಿಲ್ಲ. ರಾಜ್ಯಾಧಿಕಾರವನ್ನು ಪಡೆದರು, ರಾಜ್ಯವನ್ನು ಆಳತಕ್ಕಂಥ ಮಟ್ಟ ಬಂದರು, ರಾಜ್ಯದಲ್ಲಿ ಒಂದು ಬಹುದೊಡ್ಡ ಸ್ಥಾನ, ಪದವಿ, ಪ್ರತಿಷ್ಠಾ, ಸರ್ಕಾರಿ ಕೆಲಸಗಳಲ್ಲಂತೂ ಉನ್ನತ ಸ್ಥಾನ ಪಡೆಯುವ ಪೂರ್ಣ ಯೋಗವಿದೆ. ಚಂಡಶಾಸನರಾಗ್ತೀರಾ. ಶನಿ ರಾಹು ಸೇರಿದ್ರೆ ದಂಡನಾಯಕ, ದಂಡಾಧಿಪತಿ ಅಂತ ಹೇಳ್ತೇವೆ. ಯಾರನ್ನೂ ನೋಡಲ್ಲ, ಅವನಿಗಿಂತ ಧರ್ಮರಾಯನಿಲ್ಲ, ಯಮಧರ್ಮರಾಜ ಅಂತ ಹೇಳ್ತೇವೆ. ಯಮಧರ್ಮರಾಜನದು ನಿಯಮ ಏನು? ಅಪ್ಪ ಸತ್ರು ಅವನ ಆತ್ಮ ಕರ್ಕೊಂಡ್ಬರ್ಬೇಕು, ತಮ್ಮ ಸತ್ರು ಅವನ ಆತ್ಮ ಕರ್ಕೊಂಡ್ಬರ್ಬೇಕು, ಹೆಂಡತಿ ಸತ್ರು ಆತ್ಮ ಕರ್ಕೊಂಡ್ಬಂದು ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನತಕ್ಕಂಥದ್ದು. ಅಂಥದ್ದೊಂದು ಪ್ರಚೋದನೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು. ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ವಿಶೇಷ. ಏನು ಭೂಮಿ ವಿಚಾರದಲ್ಲಿ ಸ್ವಲ್ಪ ಹೆಜ್ಜೆ ಹಾಕ್ಬೇಕಾದ್ರೆ ಎಚ್ಚರಿಕೆ. ಏನಾದ್ರೂ ಮೈನಿಂಗ್ ಬಿಸ್ನೆಸ್ ಮಾಡ್ತಿದ್ದೀರಾ, ಪೊಲೀಸ್ ಇಲಾಖೆನಲ್ಲಿದ್ದೀರಾ, ರಕ್ಷಣಾ ಇಲಾಖೆನಲ್ಲಿದ್ದೀರಾ, ಅಗ್ನಿಶಾಮಕ ಇಲಾಖೆನಲ್ಲಿದ್ದೀರಾ, ಇನ್ಶೂರೆನ್ಸ್ ಇಲಾಖೆನಲ್ಲಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್ ನಲ್ಲಿದ್ದೀರಾ, ಜಡ್ಜ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ದೀರಾ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಾ, ಲಿಕ್ಕರ್ ಬಿಸ್ನೆಸ್ ಮಾಡ್ತಿದ್ದೀರಾ, ಹೋಟೆಲ್ ಬಿಸ್ನೆಸ್, ಈ ಒಂದು ರೈಟಿಂಗ್ ಬಿಸ್ನೆಸ್, ಪ್ರೆಸ್ಸು, ಪ್ರಿಂಟಿಂಗು, ಇದಕ್ಕೆ ಸಂಬಂಧಪಟ್ಟಂಥದ್ದು, ಮದ್ದು ಗುಂಡುಗಳ ಒಂದು ಅಂದ್ರೆ ಈ ಮದ್ದು ಅಂದ್ರೆ ಈ ಮೆಡಿಸನ್ಸ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಐರನ್, ಸ್ಟೀಲ್, ಪೆಟ್ರೋಲ್, ಲಿಕ್ಕರ್, ಗ್ಯಾಸ್, ಇವುಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ಏನಾದ್ರು ಮಾಡ್ತಿದ್ದೀರ ಅಂದ್ರೆ ಯಥೇಚ್ಛ ಧನವನ್ನು ಪಡೆಯುವಿರಿ. ಆದರೆ ಕೆಳಮಟ್ಟದ ಉದ್ಯೋಗ ಮಾಡ್ತಿದ್ರೆ ಒದ್ದಾಡ್ಕೊಂಡು ಮಾಡ್ಬೇಕಪ್ಪ. ಈ ವರ್ಷ ಹೊರೆ ಜಾಸ್ತಿ ಅನ್ಸುತ್ತೆ ಕನ್ಯಾ ರಾಶಿಯವರಿಗೆ. ಮನೆ ನೋಡೋದ, ಕುಟುಂಬ, ಏನೋ ಒಂಥರ ಆತಂಕ. ನಾಳೆ ಏನು ತೆಗೆದ್ಬಿಟ್ರೆ, ಹೋಗ್ಬಿಟ್ರೆ, ನಮ್ ಡಿಮೋಷನ್ ಮಾಡಿಬಿಟ್ರೆ, ಪ್ರಮೋಷನ್ ಹೋಗ್ಬಿಟ್ರೆ, ಅವ್ರು ಯಾರೋ ಬರ್ತಾರಂತಪ್ಪ, ಟ್ರಾನ್ಸ್ಫರ್ ಮಾಡ್ತಾರಂತಪ್ಪ, ಈ ರೀತಿ ಆತಂಕದಲ್ಲೇ ಇರ್ತಕ್ಕಂಥದ್ದು ಇರುತ್ತೆ. ಒಡ ಹುಟ್ಟಿದ ಸಹೋದರ ಸಹೋದರಿಯರ ಶುಭ ಕಾರ್ಯಕ್ಕೆ ಖರ್ಚು ಮಾಡಲು ಕೈ ಹಿಂಗೆ ಕಂಜೂಸ್ತನನ್ನು ಮಾಡ್ಕೋತಾರೆ. ನೋಡ್ತೀನಿ, ಕೊಡ್ತೀನಿ, ಮಾಡ್ತೀನಿ ಅಂತಕ್ಕಂಥ ವಿಪರೀತ ಕಂಜೂಸ್ ಆಗ್ಬಿಡ್ತೀರ. ವಿಪರೀತ ದುಡ್ಡು ಬಂದ್ರೆ, ವಿಪರೀತ ಅಧಿಕಾರ ಬಂದ್ರೆ ಇನ್ನೂ ಹಿಡ್ಕೊಳ್ಳೋದು ಜಾಸ್ತಿ, ಜಾರ್ ಬಿಡ್ತೀವಿ ಅಂತ ಅಂಥದ್ದಾಗುತ್ತೆ ಕನ್ಯಾ ರಾಶಿ. ಸ್ವಲ್ಪ ಎಚ್ಚರಿಕೆ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾನೆ, ಕಾದು. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ನೋಡಿ, ಪಿಲ್ಲಿ ಶೂನ್ಯ ಅನ್ನೋದು ಸುಮ್ಮನೆ ಅಲ್ಲ. ಶೂನ್ಯ ಅಂದ್ರೆ ಕನ್ಫರ್ಮ್ ನಡಿಲೇಬೇಕು. ಅದು ಕೆಲವ್ರಿಗೆ ನಡೆಯುತ್ತೆ, ತುಂಬಾ ದೊಡ್ಡವ್ರಿಗೂ ನಡೆಯುತ್ತೆ. ಒಬ್ರು ಬಹುದೊಡ್ಡ ಗಣಿದವರೇ, ತಪ್ಪು ತಿಳ್ಕೋಬೇಡಿ, ಒಂದು ಅದ್ಭುತವಾದ ಮನೆ ಕಟ್ತಾರೆ, ಎಲ್ರೂ ಕರೀತಾರೆ, ಪತ್ರಕರ್ತರ ಸಮೇತ ನನ್ನ ಮನೆ ನೋಡಿ ಬನ್ನಿ, ನನ್ನ ಕುಟೀರನ ಅಂತ.
ವಿಲ್ ಯು ಬಿಲೀವ್ ಇಟ್, 1 by 1 ಆಫ್ಟರ್ ದ್ಯಾಟ್ ಬ್ರಹ್ಮಾಂಡ ವಿಸ್ಫೋಟ ತಗೊಂಡೋಗಿ ಅವ್ರನ್ನ ಜೈಲಿನ ಮೆಟ್ಲು ಕೋರ್ಟಿನ ಮೆಟ್ಲು ಹತ್ಸುತ್ತೆ. ಇನ್ನೊಬ್ರು ಬಹುದೊಡ್ಡ ರಾಜಕಾರಣಿ ಮನೆ ಕಟ್ತಾರೆ, ಎಲ್ರನ್ನೂ ಕರೀತಾರೆ ಊಟಕ್ಕೆ, 1 by 1 ಅವರು ಜೈಲಿನ ಮಟ್ಟಕ್ಕೆ ಹೋಗಿ ಬರ್ತಾರೆ. ಇನ್ನೊಬ್ಬ ಮಾಧ್ಯಮದಲ್ಲಿ ಬಹುದೊಡ್ಡ ಹೆಸರು ಪಡೆದಿರ್ತಕ್ಕಂಥ, ತುಂಬಾ ಒಳ್ಳೆಯ ಒಂದು ಹೆಸರು ಪಡೆದಿರ್ತಕ್ಕಂಥ ಮಾಧ್ಯಮದಲ್ಲಿ ತುಂಬಾ ದೊಡ್ಡ ಅಧಿಕಾರಿ ಮನೆ ಕಟ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ. ದ ನೆಕ್ಸ್ಟ್ 3 weeks or 3 months he is out of that his position. ಅವ್ರ ಹೆಸರು ಇವತ್ತು ಯಾರಿಗೂ ಗೊತ್ತೇ ಇಲ್ಲ. ಅಷ್ಟು ದೊಡ್ಡ ಒಂದು ಚಾನೆಲ್ ಬಹುದೊಡ್ಡ ಅಧಿಕಾರಿ ಮಟ್ಟದಲ್ಲಿ ಇರ್ತಾರೆ. ಗೃಹ ಪ್ರವೇಶ ಮಾಡಿದ 3 ದಿನ 3 ವಾರ 3 ತಿಂಗಳಲ್ಲಿ. ಅದಕ್ಕೆ ನನ್ನ ಮನೆ ಗೃಹ ಪ್ರವೇಶಕ್ಕೂ ನಾನು ಯಾರನ್ನೂ ಕರೆದಿಲ್ಲ. ಸೊ ಇದೆಷ್ಟೋ ಇರುತ್ತೆ. ಅದ್ರ ಬಗ್ಗೆ ಅವ್ರಿಗೂ ಬಿಡೋದಿಲ್ವಾ? ಸಾಮಾನ್ಯರಿಗೂ ಹಿಂಗಾಗುತ್ತೆ, ಅವ್ರಿಗೂ ಬಿಡೋದಿಲ್ವಾ? ಖಂಡಿತ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಾಳಿನ ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತು ಈ ಒಂದು ವಿಶಾಖ ನಕ್ಷತ್ರ, ಮಂಗಳವಾರ, ಗುರು ನಕ್ಷತ್ರದ ಈ ಪ್ರಭಾವ ಯಾರ್ಯಾರಿಗೆ ಹೇಗಿದೆ ನೋಡೋಣ. ಮೇಷರಾಶಿ, ವಿಶೇಷವಾಗಿ ಗುರು ವಕ್ರ, ಸ್ವಲ್ಪ ಈ ಒಂದು ತಂದೆ ಆರೋಗ್ಯ, ಕುಟುಂಬ ವ್ಯವಹಾರ, ಸ್ವಂತ ವ್ಯಾಪಾರ ವ್ಯವಹಾರಗಳಿಗೆ ಓಡಾಟ ಅಲೆದಾಟ ಆಗ್ತಕ್ಕಂಥದ್ದು, ಹಣಕಾಸಿನ ಚಿಕ್ಕುಗಳು, ಸಾಲದ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸು ನೋಡ್ತಕ್ಕಂಥದ್ದಾಗುತ್ತೆ. ಬರುತ್ತೆ, ಬಟ್ ಅಷ್ಟೇ ಖರ್ಚುಗಳು ರೆಡಿಮೇಡ್ ಇರುತ್ತೆ. ಸುಖಕ್ಕೆ ಕೊಳ್ಳಿ, ಸುಖಕ್ಕೋಸ್ಕರ ಖರ್ಚು ಮಾಡ್ಕೊಂಡಿರೋ ಖರ್ಚಿಗೆ ಓಡಾಟ, ಅದನ್ನ ನಿಭಾಯಿಸ್ಲಿಕ್ಕೆ. ವೃಷಭ ರಾಶಿ, ಕೋರ್ಟಿನ ವಿಚಾರಗಳಲ್ಲಿ ವಿಜಯ ಆಗ್ತಕ್ಕಂಥದ್ದಾಗುತ್ತೆ. ಆದರೂ ವಿವಾಹ ವಿಚ್ಛೇದನದಂಥ ಪ್ರಸಂಗಗಳೇನಾದ್ರೂ ಇದ್ರೆ ಸ್ವಲ್ಪ ಎಚ್ಚರಿಕೆನಪ್ಪ. ಮಾತುಕತೆ ಮೂಲಕ ಮಾಡ್ಕೊಳ್ಳಿ. ನಾವು ನಮ್ಮವ್ರ ಹತ್ರ ಅಷ್ಟು ದಿನ ಪ್ರೀತಿ ನೋಡ್ದೋ, ಹಂಚ್ಕೊಂಡು, ಮನಸ್ಸು ಹಂಚ್ಕೊಂಡು, ದೇಹ ಹಂಚ್ಕೊಂಡು, ಎಲ್ಲ ಹಂಚ್ಕೊಂಡು, ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ, ದಟ್ ಮೀನ್ ದ್ಯಾಟ್ ಹೊಡೆದಾಟ ಬಡದಾಟ ಕೋರ್ಟು ಅಂತ ಹೋಗಿ ಅವ್ರನ್ನ ಕರೆದು ಅವಮಾನ ಮಾಡಿಸಿ, ಪ್ಲೀಸ್ ಇದಿದೆ ಆಯ್ತು, ನನ್ನ ಹತ್ರ ಎಷ್ಟಿದೆ, ನೀನು ಚೆನ್ನಾಗಿರು ನಾನು ಚೆನ್ನಾಗಿರು, ಯಾಕೋ ನಮ್ಮಿಬ್ಬರಿಗೂ ಸರಿಯಾಗಿ ಬರಲಿಲ್ಲ, ಲೆಟ್ ಅಸ್ ನಾಟ್ ಟು ಫೈಟ್, ಕಂಟಿನ್ಯೂ ಅಂತ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಬನ್ನಿ. ಖಂಡಿತ ಒಳ್ಳೇದು. ಇಲ್ಲ ಅಂದ್ರೆ ಜೀವನ ಪರ್ಯಂತ ನೀವೇನೇ ಕೊಡ್ಬೋದು, ಎಲ್ಲೋ ಮನಸ್ಸಲ್ಲಿ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತೆ ಯು ಆರ್ ಚೀಟೆಡ್. ಬಿಕಾಸ್ ಸಪ್ತಪದಿ ತುಳಿಯುವಾಗ ಮಾತು ಕೊಟ್ಕೊಂಡಿದ್ದೋ, ಹಂಚ್ಕೊಂಡಿದ್ದೋ, ನಾನು ಇರ್ತೇನೆ ನೀನೂ ಇರು ಅಂತ. ಈಗ ಮಾತ್ರ ಬೇಡ ಅಂದಾಗ ಮಾತುಗಳೆಲ್ಲ ಮರ್ತು ಬಿಟ್ಟಿದ್ದೇವೆ. ಎಚ್ಚರಿಕೆ. ಮಿಥುನ ರಾಶಿ, ಕುಟುಂಬದಲ್ಲಿ ಹಾಗೂ ಉದ್ಯೋಗದಲ್ಲಿ ಇವತ್ತು ಪರಿಶ್ರಮವೇ, ಮಾನಸಿಕ ಕಿರಿಕಿರಿಯೇ, ಸ್ವಲ್ಪ ತಾಯಿ, ಸಂಗಾತಿ, ಆ ಒಂದು ದೈವಿಕ ಕಾರ್ಯ, ಧರ್ಮ ಕಾರ್ಯ, ಪೂಜಾ ಕಾರ್ಯ, ಪ್ರಯಾಣ ಕಾರ್ಯ, ಯಾಕೋ ಎಳೆದು ನಡೆಸ್ತಕ್ಕಂಥದ್ದು. ಆ ಪೂಜಾ ಕಾರ್ಯಗಳಿಂದ ಮನಸ್ಸಿಗೆ ಸ್ವಲ್ಪ ತೃಪ್ತಿ. ಕಟಕ ರಾಶಿ, ಮಕ್ಕಳ ಶುಭ ಕಾರ್ಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ವಿಶೇಷವಾಗಿ ಮಗು ಬೇಕು, ಮೊಮ್ಮಕ್ಕಳು ಬೇಕು, ಮಕ್ಕಳ ಜೊತೆ ಮಕ್ಕಳಿಗೆ ಊಟ ಮಾಡಿ ಬಡಿಸೋದು, ಮಕ್ಕಳ ಹಾರೈಕೆ ಮಾಡಿಸೋದು. ಕೆಲವು ತಾಯಂದ್ರು ಇರ್ತಾರೆ, ಮಕ್ಕಳಿಗೆ ತಿಂಡಿ ಸಮೇತ ತಿನ್ಸಲ್ಲ, ಯಾಕೋ ಹೋಗೋ ತಿನ್ನೋ ನಡಿ ಅಂತಿರ್ತಾರೆ. ಕೆಲವು ಅಮ್ಮಂದಿರ್ತಾರೆ, ನನ್ನ ಅಮ್ಮಂತಾರೆ, ಯಾವಾಗಲೂ ಕೈ ತುತ್ತು ಕೊಡ್ತಕ್ಕಂಥದ್ದು. ಅಂತ ಒಂದು ಭಾಗ್ಯ, ಆ ಒಂದು ವಿಶೇಷ ಹೆಸರು, ಮಕ್ಕಳಿಗೆ ಒಂದು ಅವಾರ್ಡು, ಹೆಸರು, ಇದು ನೋಡ್ತಕ್ಕಂಥ ದಿನ. ಅಮ್ಮ ನಂಗೆ ಈ ಪ್ರೈಸ್ ಬಂತು, ಅಮ್ಮ ನಂಗೆ ಈ ಕೆಲಸ ಸಿಕ್ತು, ಅಮ್ಮ ನಂಗೆ ಈ ಪೊಸಿಷನ್ ಸಿಕ್ತು, ಅಮ್ಮ ಅಬ್ರಾಡ್ ಆಯ್ತು ಅನ್ನತಕ್ಕಂಥ ಭಾವ. ಸೊ ಆ ಮಕ್ಕಳ ಒಂದು ಸಂತಸವನ್ನ ನೋಡ್ತಕ್ಕಂಥದ್ದು. ಸಿಂಹರಾಶಿ, ವಿಶೇಷವಾಗಿ ಸುಖ ಭಾವದಲ್ಲಿ ಚಂದ್ರ, ಸುಖಕ್ಕೋಸ್ಕರ ದೂರ ಹೋಗ್ತೀರಾ. ಯಾಕಂದ್ರೆ ಚಂದ್ರ 12ನೇ ಮನೆ ಅಲ್ವಾ. ಸೊ ಖುಷಿ, ಆನಂದ, ಮೋಜು, ಮಸ್ತಿ ಅನ್ನತಕ್ಕಂಥದ್ದು. ವಿಶೇಷ ನಿದ್ದೆ, ವಿಶೇಷ ಭೋಜನ, ಆದ್ರೂ ಒಂಥರ ಯಾಕೋ ತಟಸ್ಥ, ಏನೋ ಯೋಚನೆ, ಎಲ್ಲೋ ಒಂಥರ ಉನ್ಮಾದ ತರ, ಎಲ್ಲೋ ಒಂದೊಂದು ಸಮಯ ಭ್ರಮಾಲೋಕ ಆಗುತ್ತೆ. ಎಲ್ಲರಿಗೂ ಆಗುತ್ತೆ. ತುಂಬಾ ಭ್ರಮೆಯಲ್ಲಿ ಇರಬಾರ್ದು, ವಾಸ್ತು ಸ್ಥಿತಿನಲ್ಲೂ ಇರಬೇಕಾಗುತ್ತೆ. ಕನ್ಯಾ ರಾಶಿ, ಒಡ ಹುಟ್ಟಿದವರ ಒಂದು ವ್ಯವಹಾರ, ಶುಭ ಕಾರ್ಯದಲ್ಲಿ ನೀವು ಸಹಾಯ ಮಾಡ್ತೀರಾ, ಅವರಿಂದಲೂ ಸಹಾಯ ತೆಗೆದುಕೊಳ್ತಕ್ಕಂಥದ್ದು. ಅವರಿಂದಲೂ ಒಂದು ಸಹಾಯ ಬರುತ್ತೆ. ಏನಾದ್ರೂ ಹಣಕಾಸಿನ ಒಂದು ಏರುಪೇರಿದೆ, ಇಲ್ಲ ಅವ್ರ ಕುಟುಂಬದಲ್ಲಿ ಹೋಗೋದು, ಊಟ ಮಾಡೋದು, ಇರೋದು, ಅವ್ರು ಕರೆಯೋದು, ಅವ್ರ ಮನೇಲಿ ಒಂದು ಫಂಕ್ಷನ್, ಇಲ್ಲ ನಿಮ್ಮ ಮನೇಲಿ ಒಂದು ಫಂಕ್ಷನ್, ಅವ್ರು ಬರೋದು, ಇದೆಲ್ಲ ನಡೀತಕ್ಕಂಥದ್ದಾಗುತ್ತೆ. ಆ ಒಂದು ತುಲಾ ರಾಶಿ, ಯಾವುದಾದ್ರೂ ವ್ಯಾಜ್ಯಗಳಿದ್ರೆ, ವ್ಯವಹಾರ ವ್ಯಾಜ್ಯಗಳು, ವಾದ ವಿವಾದಗಳು ತಾರಕಕ್ಕೆ ಏರ್ಬಿಡುತ್ತೆ. ಅದು ಕುಟುಂಬದ್ದಾದ್ರೆ ಅಂತಃಕಲಹವೇ, ಉದ್ಯೋಗ ಯಾರಾದ್ರೂ ಕಿರಿಕಿರಿ. ಸೊ ಆದಷ್ಟು ಸ್ವಲ್ಪ ಇವತ್ತು ನಿಮ್ಮ ಹಿಡಿತ ಬಿಟ್ಕೊಡಿ. ಕದನ, ಜಗಳ, ಸ್ವಾಭಿಮಾನ, ಹಠ ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ವೃಶ್ಚಿಕ ರಾಶಿ, ಪೂರ್ಣ ಕುಂಭ, ಪೂರ್ಣ ತೃಪ್ತಿ, ವಿಶಾಖ ನಕ್ಷತ್ರ ಅಲ್ವಾ. ಭಾಗ್ಯಾಧಿಪತಿಯ ಲಗ್ನದಲ್ಲಿ ಕುಳಿತಿದ್ದಾನೆ. ಒಂಥರ ಮನಸ್ಸಿಗೆ ಉಲ್ಲಾಸವಾಗ್ತಕ್ಕಂಥ ಒಂದು ದಿನ. ಮನೆ, ಮಕ್ಕಳು, ಕುಟುಂಬ, ವ್ಯಾಪಾರ ವ್ಯವಹಾರ, ಉದ್ಯೋಗ, ಶುಭ ಕಾರ್ಯ ಎಲ್ಲದರಲ್ಲೂ ಪ್ರಗತಿಯೇ. ಧನುಸು ರಾಶಿ, ಯಾಕೋ ಹೊರೆ ಅನ್ಸುತ್ತೆ. ಶನಿ ಭಾವಕ್ಕೆ ಬಂದ್ಬಿಡ್ತಾನೆ.
ಆ ಶನಿ ಲಾಭಸ್ಥಾನದಲ್ಲಿದ್ರು ಅವನು ರಾಹು ನಕ್ಷತ್ರದಲ್ಲಿದ್ದಾನೆ. ಆ ರಾಹು ಗುರು ನಕ್ಷತ್ರದಲ್ಲಿದ್ದು ಆ ಗುರು ವಕ್ರನಾಗಿ 6ನೇ ಭಾವದಲ್ಲಿದ್ದಾನೆ. ಸೊ ಏನಾದರೂ ಒಂದು ರಾಜಕೀಯ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ, ಏನಾದರೂ ಪ್ರಯಾಣ ಹೋಗ್ಬೇಕು, ಆರೋಗ್ಯ ಅಪ್ಸೆಟ್ ಆಗುತ್ತೆ, ಗಂಟ್ಲು ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್ ಇದ್ರೆ ವೈಪರೀತ್ಯಕ್ಕೆ ಟೇಕ್ ರೆಸ್ಟ್. ಇವತ್ತು ಸುಮ್ಮನೆ ಮಾತಾಡೋದು, ಸುತ್ತುದಾರೇ ಇರೋದು ಒಂದು ಹೊಟ್ಟೆ, ಒಂದು ಜೀವನ, ಒಂದು ಕುಟುಂಬ, ಒಂದು ಬದುಕು, ಯಾಕೆ ಕೊಡಬೇಕು ತುಂಬ. ಮಕರ ರಾಶಿ ವಿಶೇಷ ಲಾಭ, ವಿಶೇಷ ತೃಪ್ತಿ ಆಗತಕ್ಕಂಥ ಒಂದು ದಿನ. ವ್ಯಾಪಾರ, ಮಾತುಕತೆ, ಕೊಡೋದು ತಗೊಳ್ಳೋದು, ಲಾಭ ಯಥೇಚ್ಛ. ಲಾಭಸ್ಥಾನದಲ್ಲಿ ಚಂದ್ರ, ಶನಿ ನಕ್ಷತ್ರಕ್ಕೆ ಬರ್ತಾನೆ 10 ಗಂಟೆ ಮೇಲೆ ಅಷ್ಟೊತ್ತಿಗೆ. ಸೊ ದಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಆ ಶನಿ ನಿಮಗೆ 10ನೇ ಮನೆಯಲ್ಲಿದ್ದಾನೆ, ಆ ರಾಹು ನಕ್ಷತ್ರದಲ್ಲಿದ್ದಾನೆ. ಸೊ ಲೀಗಲ್ ಡಿಪಾರ್ಟ್ಮೆಂಟ್, ಟ್ರಾವೆಲ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಫೈನಾನ್ಸ್ ಇಂಥದ್ರಲ್ಲಿರ್ತಕ್ಕಂಥದ್ದು. ಆ ಗುರು ರಾಹು ನಕ್ಷತ್ರ ರಾಜಕೀಯದಲ್ಲಿರ್ತಕ್ಕಂಥದ್ದು, IAS IPS ಆಫೀಸರ್ಗಳಾಗಿರ್ತಕ್ಕಂಥದ್ದು, ಇಲ್ಲ ಏನಾದರೂ ಮನೆ ಕಟ್ಟೋದು, ಕಬ್ಬಿಣ ವ್ಯಾಪಾರಿಗಳು, ಒಳ್ಳೆಯದು. ಕುಂಭರಾಶಿ ನಿಮಗಂತೂ ವಿಶೇಷ ಧನ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಸಂತಾನ ಪ್ರಾಪ್ತಿ, ಕುಟುಂಬ ಪ್ರಾಪ್ತಿ, ತಾನಾಗಿ ಆ ಪಟ್ಟವೆನ್ನುವುದು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಮೀನರಾಶಿ ಭಾಗ್ಯೋದಯ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿ ಕುಳಿತುಕೊಳ್ಳೋದು ಕರೆದು ನಿಮಗೆ ಅಧಿಕಾರ, ಅಂತಸ್ತು, ಹೆಸರು, ಕುಟುಂಬ, ಪ್ರಾಶಸ್ತ್ಯ ಸಿಗ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಒಳ್ಳೆ ಗುಡ್ ನ್ಯೂಸ್ ವಿಲ್ ಅರೈವ್, ಸಮ್ ಹೈಕ್ ಆಫ್ ಸ್ಯಾಲ್ರಿ, ಹೈಕ್ ಆಫ್ ಪೊಸಿಷನ್, ಹೈಕ್ ಆಫ್ ಥಿಂಗ್ಸ್. ಅಷ್ಟು ಒಂದು ವಿಶೇಷ ಇರ್ತಕ್ಕಂಥ ದಿನ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ನಾನು ಈ ವಾಸ್ತು ಬಗ್ಗೆ ನಾನೇನೋ ನಿಮ್ಗೊಂದು ಹೇಳಿದ್ದೆ, ಗಾಜಿನ ವಸ್ತುಗಳು ತುಂಬ ಬರಬಾರ್ದು, ಇಡಬಾರ್ದು. ಮನೆ ಪಿಲ್ಲಿ ಶೂನ್ಯ ಥರ ಆಗುತ್ತೆ. ದೇರ್ ಆರ್ ಸಮ್ ನೆಗೆಟಿವ್ಸ್. ನೋಡಿ, ನೀವು ಗಾಜನ್ನ ಹೀಗೆ ಇಟ್ಕೊಂಡಿರಿ, ಎಷ್ಟೊತ್ತು ಇಟ್ಕೊಂಡಿರ್ತು, ಅಲ್ಲಿ ಗಾಜಿದಪ್ಪ, ನೀರು ಹಾಕ್ಬೇಕಾದ್ರೆ ಹುಷಾರಪ್ಪ, ಅದನ್ನ ನೋಡ್ಕಪ್ಪ. ಆ ಹುಷಾರು ಭಯದಲ್ಲೇ ಅರ್ಧ ಮನಸ್ಥಿತಿಯನ್ನ, ಕಾನ್ಸಂಟ್ರೇಷನ್ ಕಳ್ಕೊತೇವೆ. ಹೌದಲ್ವಾ? ಬೆಂಕಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಎಷ್ಟು ಹುಷಾರಿರ್ತವೆ. ಆ ಮುಳ್ಳು ಪಕ್ಕದಲ್ಲಿ, ಕರೆಂಟ್ ಪಕ್ಕದಲ್ಲಿ ಗಾಜಿನ ವಸ್ತುಗಳನ್ನು ಮನೆಯಲ್ಲಿಟ್ಟರು ಕೂಡ ಅಂಥದ್ದೇ ಮನಸ್ಥಿತಿ, ರಾಹು ಸ್ಥಿತಿ. ಮನೆಯಲ್ಲಿ ತುಂಬ ಕನ್ನಡಿನೇ ಯೂಸ್ ಮಾಡಬಾರ್ದು ಅಂತೇವೆ. ಗಂಡು ಮಕ್ಕಳು ಕನ್ನಡಿ ಮುಂದ್ಗಡೆ ನಿಂತ್ಕೊಳ್ಳೇಬಾರ್ದು ಅಂತೇವೆ. ಆ ನಿಯಮಗಳಿದೆ. ಇವತ್ತಿನ ಒಂದು ಜನರೇಷನ್ ಹುಡುಗರು ಕೂಡ ಹೀಗೆ ಜೆಲ್ಲೆಲ್ಲ ಹಾಕೊಂಡು ಮಾಡಿಪ್ಪ, ಇಲ್ಲ ಅಂತಲ್ಲ. ಬಟ್ ತುಂಬ ಕನ್ನಡಿ ನೋಡ್ತಾ ಇರಬಾರ್ದು. ಪ್ರಚೋದನ, ರಾಹು ಪ್ರಚೋದನ. ತುಂಬ ಗಾಜಿನ ತಟ್ಟೆ, ಗಾಜಿನ ಲೋಟ, ಗಾಜಿನ ವಸ್ತುಗಳಿದ್ರೆ ಮನೇಲಿ ಏನಾದರೂ ಒಂದು ನೆಗೆಟಿವ್. ಜೊತೆಲಿ ಕುಳಿತು ಊಟ ಮಾಡೋಕ್ಕಾಗೋಲ್ಲ ನೋಡಿ, ಜೊತೆಲಿ ಇರ್ಲಿಕ್ಕಾಗೋಲ್ಲ. ಏನೋ చేస్తాಡ್ರಾಬಿಟ್ಟು, ಏನೋ ನಮ್ಮಪ್ಪ ಮಾಡ್ತಾನೆ, ನಿಮ್ಮಪ್ಪ ಮಾಡ್ತಿದ್ದಾನೋ, ಏನೋ ಲೇಟಾಗಿ ಬರ್ತಾನ್ರಿ, ಯಾರೋ ಇರ್ಬೇಕ್ರಿ. ದೀಸ್ ಕೈಂಡ್ ಆಫ್ ನೆಗೆಟಿವ್ಸ್ ವಿಲ್ ಸ್ಟಾರ್ಟ್. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಆ ಅನುಮಾನಗಳು ದೊಡ್ಡ ಹುತ್ತುಗಳಾಗಿ ಎಡವಟ್ಟಾಗ್ಬಿಡುತ್ತೆ. ಆ ಮಾಹಿತಿಗಳ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಸಮಗ್ರವಾಗಿ ಕೊಡ್ತೇನೆ. ಕಾದ್ ನೋಡಿ. ಎಲ್ಲರಿಗೂ ಶುಭವಾಗಲಿ. ಜಿ, ಹಾಗಿದ್ರೆ ಗಾಜು ಹೆಚ್ಚಾಗಿ ಮನೆಯಲ್ಲಿ ನಾವು ಉಪಯೋಗಿಸಬಾರ್ದು, ಇಡ್ಲೇಬಾರ್ದು ಅಂತ ಹೇಳ್ತಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮ್ಗೆ ತಿಳಿಸಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಯಾವಾಗ? ನಾಳೆ ಬೆಳಿಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ. ಬ್ರಹ್ಮಾನಂದ ಓಂಕಾರ